ಆಗಿದೆ ಸ್ಟುಡಿಯೋ ಕ್ಲಾಕ್ ನಲ್ಲಿ 4:01 ನಾವಿದ್ದೇವೆ ಮಂಗಳವಾರದ ವಿಶೇಷ ಸಿನಿ ದನಿ ಕಾರ್ಯಕ್ರಮದಲ್ಲಿ. ಮುಗ್ಧ ಪ್ರೀತಿಯ ಗಂಟು ಮೂಟೆಯನ್ನ ಕನ್ನಡಿಗರ ಮಡಿಲಿಗೆ ಅರ್ಪಿಸಿದಂತ ಕನ್ನಡತಿ, ಹರಿಯದ ತಳಮಳಗಳನ್ನ ಅಚ್ಚುಕಟ್ಟಾಗಿ ತಲೆ ಮೇಲೆ ತಂದಂತಹ ಸೂಕ್ಷ್ಮ ಸಂವೇದನೆಯ ನಿರ್ದೇಶಕಿ, ಅಷ್ಟೇ ಅಲ್ಲ ಈಗ ನಿರ್ಮಾಪಕಿಯೂ ಆಗಲು ಹೊರಟಿರುವಂತ ರೂಪಾ ರಾವ್ ಅವರು ಇಂದು ನಮ್ಮ ಜೊತೆಯಾಗಿದ್ದಾರೆ ನಮ್ಮ ಸಿನಿದನಿ ಕಾರ್ಯಕ್ರಮದಲ್ಲಿ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ, ಥ್ಯಾಂಕ್ ಯು. ನಮ್ಮ ಜೊತೆಯಾಗಿದ್ದಾರೆ ನಮ್ಮ ಕಾರ್ಯಕ್ರಮ ನಿರ್ವಾಹಕರಾದಂತ ಫ್ಲೋರಿನ್ ರೋಷ್ ಅವರು. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಮೇಡಮ್. ಹಾಯ್. ಇವತ್ತು 3 ಜನ ಮಹಿಳೆಯರು ಇಲ್ಲಿ. ಸೊ ಎಲ್ರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ, ರೂಪಾರಾವ್ ಜೊತೆ ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸಲು ನಮಗೆ ತುಂಬಾ ಖುಷಿ ಆಗುತ್ತೆ. ಬಹಳ ದಿವಸಗಳಿಂದ ಕನ್ನಡ ಚಿತ್ರರಂಗದ ಮಹಿಳೆಯನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು ಅಂತ ಹೇಳಿ ನಾವು ಪ್ಲಾನ್ ಮಾಡ್ತಾ ಇದ್ದೆವು. ಅದು ಸಾಕಾರ ಆಯ್ತು. ಎಲ್ರಿಗೂ ಖುಷಿಯಾಗಿದೆ. ರಮ್ಯಾ ಅಂತೂ ಬಹಳ ಖುಷಿಯಾಗಿ ನಗ್ತಾ ಇದ್ದೀರಿ. ಹೌದು, ನಾವು ಬರೀ ಮಹಿಳೆಯರೇ ಇದ್ದೀವಲ್ಲ, ಆ ಖುಷಿ. ಸೊ ರೂಪಾರಾವ್ ಮಹಿಳಾ ನಿರ್ದೇಶಕಿ ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ, ಅಥವಾ ದಟ್ ಇಸ್ ವಾಟ್ ಜನರಲಿ ಬಿಹೇವ್. ಸೊ ಈ ತರದ ಒಂದು ಮಹಿಳಾ ನಿರ್ದೇಶಕಿನ ಒಂದು ಹಣೆಪಟ್ಟಿ, ಇದು ಎಷ್ಟು ಸರಿ ಅಂತ ಅನ್ಸುತ್ತೆ ರೂಪಾ? ನಾನು ಮಹಿಳೆ, ನಾನು ನಿರ್ದೇಶಕಿ. ಸೊ ಮಹಿಳಾ ನಿರ್ದೇಶಕಿ ಅಂತ ನನಗದು ರಿಸರ್ವೇಶನ್ ಬೇಡ. ಅದರದ್ದು ಆ ಒಂದು 33% ರಿಸರ್ವೇಶನ್ಗೋಸ್ಕರ ಬಂದಿಲ್ಲ. ನಿರ್ದೇಶನ ಮಾಡಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ನಾವೇನು ಕಡಿಮೆ ಕೆಲಸ ಏನು ಮಾಡೋದಿಲ್ಲ. ಎಲ್ಲರೂ ಎಷ್ಟು ಕೆಲಸ ಮಾಡ್ತಾರೋ ಅಷ್ಟೇ ಕೆಲಸ ಮಾಡಬೇಕು. ಸಿನಿಮಾ ಮಾಡಬೇಕಾದ್ರೆ ಅದಕ್ಕಿಂತ ಒಂದು ಪಟ್ಟು ಹೆಚ್ಚೇ ಮಾಡಬೇಕಾಗತ್ತೆ. ಬಿಕಾಸ್ ಫಿಸಿಕಲಿ ನಾವು ಹುಡುಗರಷ್ಟು ಸ್ಟ್ರಾಂಗ್ ಇರಲ್ಲ. ಸೊ ಸಿನಿಮಾ ಶೂಟಿಂಗು ತುಂಬ ಫಿಸಿಕಲ್ ಲೇಬರ್. ಅದು ದಿನಕ್ಕೆ ಬೆಳಗ್ಗೆ 6ರಿಂದ ಸಂಜೆ 8ರವರೆಗೂ ದುಡಿಬೇಕು. ಮತ್ತೆ ರಾತ್ರಿ ಹೋಗಿ ಮತ್ತೆ ಅವತ್ತಿನ ಫುಟೇಜ್ ನೋಡಬೇಕು, ಮತ್ತೆ ನೆಕ್ಸ್ಟ್ ಡೇ ಬರಬೇಕು. ಸೊ ಹಾರ್ಡ್ಲಿ 3-4 ಅವರ್ ಕೆಲಸ ಮಾಡೋದು, ನಿದ್ದೆ ಮಾಡೋದು. ಕೆಲಸ ಒಂದು 20 ಅವರ್ ಆಗಿರುತ್ತೆ ಶೂಟಿಂಗ್ ಟೈಮಲ್ಲಿ. ಆ್ಯಂಡ್ ನಾವು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್, ಸೊ ನಮ್ಮ ಪ್ರೊಡಕ್ಷನ್ ಬಡ್ಜೆಟ್ ಹೆವಿ ಆಗಿರೋದಿಲ್ಲ. ಸೊ ನಾವು ಆದಷ್ಟು ಕಡಿಮೆ ಬಡ್ಜೆಟ್ ಅಲ್ಲಿ ಮತ್ತೆ ಅನ್ಕೊಂಡಿದ್ದೆಲ್ಲ ಅವತ್ತಿನ ದಿವಸ ಮುಗಿಸ್ಬೇಕು. ಸೊ ಅಷ್ಟೆಲ್ಲ ನಾವು ಲೀಜರ್ ಆಗಿ ಶೂಟಿಂಗ್ ಮಾಡಕ್ ಆಗೋದಿಲ್ಲ. ಸೊ ಒತ್ತಡಗಳ ಮಧ್ಯೆ ಹೌದು, ಉಳಿಸ್ಕೊಳ್ಬೇಕಾದ್ರೆ ಆ ರೀತಿ ಮಾಡ್ಬೇಕಾಗತ್ತೆ. ಹೌದು. ಸೊ ಫಿಸಿಕಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಮೆಂಟಲ್ ಸ್ಟ್ರೆಸ್ ಇದ್ದೇ ಇರುತ್ತೆ. ಸೊ ರಿಸರ್ವೇಶನ್ ಖಂಡಿತ ಬೇಡ. ಬಟ್ ಈಗ ಹೆಂಗೆ ಚೇಂಜ್ ಮಾಡೋದು ಆ ಪಟ್ಟಣ? ಅಂದ್ರೆ ಇಲ್ಲಿ ಒಂದ್ ಕಡೆ ನೀವು ಹೇಳ್ತಾ ಇದ್ರೆ somewhere we women have to prove it double that we also can do something that men do ಅಂತ ಹೇಳುವಂಥದ್ದು. ಇಲ್ಲ, ನಾನು ಹೇಳ್ತಾ ಇರೋದು ಕ್ರಿಯೇಟಿವಿಟಿ ಆಸ್ಪೆಕ್ಟ್ ಆಗಲ್ಲ, ಅಲ್ಲ ಫಿಸಿಕಲ್ ಆಸ್ಪೆಕ್ಟ್. ಅಂದ್ರೆ ಇದು ತುಂಬಾ ನಾ ಹೇಳ್ದಂಗೆ ಲೇಬರ್ ಕೆಲಸ ಇದು. ನಾವು ಶೂಟಿಂಗ್ ಮಾಡೋ ಜಾಗಗಳಲ್ಲಿ ಬಾತ್ರೂಮ್ ಫೆಸಿಲಿಟಿ ಇರಲ್ಲ, ಎಲ್ಲೋ ಲೊಕೇಶನ್ ಶೂಟಿಂಗ್ ಮಾಡ್ತಾ ಇರ್ತೇವೆ. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾನು ಗಂಟು ಮುಟ್ಟಿ ಕೂಡ ನಾನೇ ಪ್ರೊಡ್ಯೂಸ್ ಮಾಡಿದ್ದು. ಸೊ ನಮ್ಮ ಕಂಪನಿನೇ ಪ್ರೊಡ್ಯೂಸ್ ಮಾಡಿದ್ದು. ಸೊ ನಾನು ಡೈರೆಕ್ಷನ್ ಜೊತೆಲಿ ಪ್ರೊಡಕ್ಷನ್ ನೋಡಿಕೊಂಡು ಟೀಮ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗಬೇಕು ನಮ್ಮದು ಒಂದು ವಿಷನ್ ಕಡೆಗೆ ಅಲ್ವಾ. ಸೊ ಕ್ರಿಯೇಟಿವಿಟಿಯಲ್ಲಿ ಅವ್ರಿಗೂ ನಮಗೂ ಏನೂ ವ್ಯತ್ಯಾಸ ಇಲ್ಲ. ಫಿಸಿಕಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅವ್ರು ದುಡಿಯೋ ಥರ ನಮ್ಮ ಕೈಯಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ದುಡಿಯೋಕೆ ಕಷ್ಟ ಆಗುತ್ತೆ. ಬಟ್ ಮಾಡಬೇಕು. ಔಟ್ಪುಟ್ಗಂತೂ ಇಲ್ಲೇನು ವ್ಯತ್ಯಾಸ ಕಾಣಲ್ಲ, ಸಮಾನವಾಗಿ ಔಟ್ಪುಟ್ ಇರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಇರುವ ಬೆರಳೆಣಿಕೆಯ ಮಹಿಳಾ ನಿರ್ದೇಶಕರ ಪೈಕಿ ನೀವು ಕೂಡ ಒಬ್ರು. ಸೊ ಇಲ್ಲಿ ಎಲ್ಲೋ ಮಹಿಳೆಯರು ಈ ಚಿತ್ರರಂಗದ ಅಂದ್ರೆ ಆಕ್ಟಿಂಗ್ ಬಿಟ್ಟು ಬೇರೆ ಬೇರೆ ಒಂದು ಮಜಲುಗಳಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಸ್ವಲ್ಪ ಹಿಂಜರಿತಾರೆ. ಹಾಗಾದ್ರೆ ಹಿಂಜರಿಕೆ ಐ ಥಿಂಕ್ ಈಗ ಒಂದು ಲಾಸ್ಟ್ 30-40 ವರ್ಷಗಳಲ್ಲಿ ಮಹಿಳೆಯರು ಇಲ್ಲಿ ನಾವು ತುಂಬಿದೀವಿ, ನಾವೇ ಮಹಿಳೆಯರು ಇಲ್ಲಿ. ಸೊ ಈಗ ಒಂದು 30-40 ವರ್ಷದ ಹಿಂದೆಯಿಂದ ಐ ಥಿಂಕ್ ಮಹಿಳೆಯರು ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ ಕೆಲಸಕ್ಕೋಸ್ಕರ. ಜಾಬ್ ಆಪರ್ಚುನಿಟೀಸ್ ಓಪನ್ ಆಗಿದೆ. ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋ ತರನೇ ಕೆಲಸ ಮಾಡ್ತಾರೆ. ನಮ್ಮ ಮನೇಲಿ ನಾನು ಬೆಳೆದಿರೋದು, ನಮ್ಮಮ್ಮ ಗೌರ್ಮೆಂಟ್ ಎಂಪ್ಲಾಯಿ, ಈಗ ರಿಟೈರ್ ಆಗಿದ್ದಾರೆ. ಸೊ ನಮ್ಮ ಅಜ್ಜಿ ಕೆಲಸ ಮಾಡೋ, ಸೊ ನಮ್ಮ ಸುತ್ತಮುತ್ತೆಲ್ಲ ದುಡಿಮೆ ಮಾಡೋ ಹೆಂಗಸರ ಮಧ್ಯೆ ಆ್ಯಂಡ್ ಸಂಸಾರನೂ ಚೆನ್ನಾಗಿ ತುಗಿಸ್ಕೊಂಡು ಹೋಗೋರು, ಆ ಥರ ಒಂದು ಬ್ಯಾಲೆನ್ಸ್ ಇರೋರ ಮಧ್ಯೆ ಬೆಳೆದಿರೋದು. ಸೊ ನನಗೆ ಈಗ ಲಾಸ್ಟ್ 20-30 ಇಯರ್ಸಲ್ಲಿ ಅದು ಚೇಂಜ್ ಆಗಿದೆ. IT ಎಲ್ಲ ಬಂದ್ಮೇಲಂತೂ ಇನ್ನೂ ಚೇಂಜ್ ಆಗಿದೆ. ಬಟ್ ಈ ಇಂಡಸ್ಟ್ರಿ ಸಿನಿಮಾ ರಂಗದಲ್ಲಿ ಸ್ವಲ್ಪ ಕಡಿಮೆ ಇದೆ. ಹೌದು, ಮೇ ಬಿ ಮೋಸ್ಟ್ಲಿ ಬಿಕಾಸ್ ಇದು ತುಂಬಾ ಅನ್ಆರ್ಗನೈಸ್ಡ್ ಕೈಂಡ್ ಆಫ್ ಸ್ಪೇಸ್. ಇದು ಇಲ್ಲಿ ಒಂದು ವ್ಯವಸ್ಥಿತ ಅಂದ್ರೆ IT ಕಂಪನಿ ಆದ್ರೆ ಗೊತ್ತು, ನಮ್ಮ ಮಗಳು ಈ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಇಲ್ಲಿ ಸೇಫ್ಟಿ ಇದೆ, ಅಲ್ಲೇ ಇದ್ದಾಳೆ, ಕರ್ಕೊಂಡ್ ಬರ್ತಾರೆ. ಸೊ ಆ ತರ ಫ್ಯಾಮಿಲಿ ಕೂಡ ಮಗಳನ್ನ ಬಿಟ್ಕೊಡಕ್ಕೆ ಎಲ್ಲಿ ಹೋಗ್ತಾಳೆ, ಏನೋ ಶೂಟಿಂಗ್ ಅಂತ ಹೋಗ್ತಾಳೆ. ನಾನು ವಿಷ್ಣುವರ್ಧನ ಮಾಡ್ಬೇಕಾದ್ರೆ ನಮ್ಮ ಅಪ್ಪನ ಸಪೋರ್ಟ್ ಜಾಸ್ತಿ ಇತ್ತು, ಬಿಕಾಸ್ ಅವರಿಗೆ ಸಿನಿಮಾ ತುಂಬಾ ದೊಡ್ಡ ಕನಸು.
ಸೊ ನಾನ್ 110 ಜನ ಕೆಲಸ ಇರೋ ತಂಡದಲ್ಲಿ ನಾನು ಒಬ್ಳೆ ಹುಡುಗಿ ಇರ್ತದೆ ಎಷ್ಟೋ ದಿನಗಳು. ಸೊ ಸಿನಿಮಾ ರಂಗದಲ್ಲಿ ಕಡಿಮೆನೆ ಹೆಣ್ಮಕ್ಳು. ಖಂಡಿತ. ಬಾಲ್ಯದಲ್ಲೇ ಈ ಪ್ರೊಜೆಕ್ಟರ್ ಕೋಣೆಯಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಿದ್ದವ್ರು ನೀವು. ಅವತ್ತೇ ಕನಸು ಕಂಡುಬಿಟ್ಟಿದ್ರ ಸಿನಿಮಾ ವಲಯಕ್ಕೆ ಹೋಗ್ಬೇಕು ನಾನು ಅಂತ ಹೇಳಿ? ಗೊತ್ತಿಲ್ಲ. ಇವಾಗ ನೋಡಿ, ನಾವು ಚಿಕ್ಕ ವಯಸ್ಸಲ್ಲಿ ನನಗೆ ಸಿನಿಮಾ ನೋಡೋದು ಅಥವಾ ಸನ್ರೈಸ್ ನೋಡೋದು ಎರಡೂ ಒಂದೇ ಅನ್ಸೋದು, ಎರಡೂ ಮ್ಯಾಜಿಕಲ್ ಅನ್ಸೋದು. ನನಗೆ ಸನ್ರೈಸ್ ನೋಡ್ತಾ ಇದೀನಿ ಅಂದ ತಕ್ಷಣ ನನ್ನ ಕೈಲಿ ಅದು ಮಾಡೋಕ್ಕಾಗತ್ತೆ ನಾನು ಯೋಚನೆ ಮಾಡಿರ್ಲಿಲ್ಲ. ನಾನು ಹೇಳ್ದಂಗೆ ನಮ್ಮ ಅಪ್ಪನ ಇನ್ಫ್ಲೂಯೆನ್ಸ್ ಜಾಸ್ತಿ. ಸೊ ನಮ್ಮ ಅಪ್ಪಂಗೆ ಸಿನಿಮಾ ಹುಚ್ಚಿದ್ದರಿಂದ, ಮತ್ತೆ ಅವ್ರ ಪೇಪರ್ ಎಲ್ಲ ಬರೆಯೋರವ ಆ ಕಾಲದಲ್ಲೇ. ಸೊ ನಮ್ಮ ಮನೆಯಲ್ಲಿ ಒಂದು 50 ವರ್ಷದ ಸಿನಿಮಾದು ಒಂದು ಕೈಪಿಡಿ ಇತ್ತು. ಅಂದ್ರೆ ಅದ್ರೊಳಗೆ ಎಲ್ಲ ಯಾವ್ದಾವ್ದು ಕನ್ನಡ ಸಿನಿಮಾಗಳಾಗಿತ್ತು, ಅವ್ರ ಸಂಕಲನಕಾರರು, ನಿರ್ದೇಶಕರು ಎಲ್ಲಾರ್ದು ಒಂದು ಡಿಕ್ಷನರಿ ತರ ಒಂದಿತ್ತು. ಅದು 50 years ಆಗಿದ್ದಾಗ ರಿಲೀಸ್ ಮಾಡಿದ್ರು ಅನ್ಸುತ್ತೆ. ನಮ್ಮಪ್ಪ ನನ್ಗೆ ಅದ್ರೊಳಗೆ ಗುಪ್ತಲೇಖನ ಕೊಡೋರು. ಸೊ ನಾ ಹಂಗ್ ಬೆಳ್ದಿರೋದು. ಸೊ ನಾವು ನಮ್ಮ ಮನೆ ಪಕ್ಕದಲ್ಲೇ ಥಿಯೇಟರ್ ಇತ್ತು. ಕೋಲಾರಲ್ಲಿ ಬೆಳ್ದ ಹುಡುಗಿ ನಾನು. ಸೊ ನಮ್ಮ ಮನೆ ಪಕ್ಕದಲ್ಲೇ ಒಂದು ಥಿಯೇಟರ್ ಇತ್ತು. ಅವಾಗೆಲ್ಲ ಆಡ್ಸ್ ಅಂದ್ರೆ ಸ್ಲೈಡ್ಸ್ ಹಾಕೋರು. ಈಗ ಎಲ್ಲ ವಿಡಿಯೋಗಳು ಬರತ್ತಲ್ವಾ ಆಡ್ಸ್ ಸಿನಿಮಾ ಮಧ್ಯೆ, ಅವಾಗ ಸ್ಲೈಡ್ ಹಾಕೋರು. ನಮ್ಮ ಅಪ್ಪಂದು ಪ್ರಿಂಟಿಂಗ್ ಪ್ರೆಸ್ದು ಸ್ಲೈಡ್ ಬರೋದು. ಸೊ ಅದಕ್ಕೆ ಆ ಮ್ಯಾನೇಜರ್ ನಮ್ಮ ಅಪ್ಪ ಫ್ರೆಂಡ್ಸ್ ಇದ್ರು. ಸೊ ನಾನು ಆ ಥಿಯೇಟರ್ ಮುಂದೆ ಹೋಗಿ ಬಂದಾಗೆಲ್ಲ ಅಂಕಲ್ ನನ್ಗೆ ಹಲೋ ಅನ್ನೋರು. ಸೊ ಎಷ್ಟೋ ಸತಿ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಪ್ರೊಜೆಕ್ಷನ್ ರೂಮ್ ಅಲ್ಲಿ ನಾನು ಸ್ಲೈಡ್ ನೋಡಕ್ ಖುಷಿ ಹೋಗ್ತಾ ಇದ್ದಿದ್ದು. ನಮ್ದು ಬರೋದು ಇಂದು ಆರ್ಟ್ ಪ್ರಿಂಟರ್ಸ್ ಅಂತ ಸ್ಲೈಡ್. ಆ ಸ್ಲೈಡ್ ಆಗ್ತಿದ್ದಂಗೆ ಮತ್ತೆ ಸೆಕೆಂಡ್ ಹಾಫ್ ಸಿನಿಮಾ ನೋಡ್ಕೊಂಡು ಬರೋದು. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಯ್ತು. ಅಂದ್ರೆ ಆಸಕ್ತಿ ಇದ್ರೆ ಯಾವ ರೀತಿ ಇದೊಂದು ಒಲಿದು ಬರ್ತದೆ ಎನ್ನುವುದಕ್ಕೆ ಇವರೇ ಒಂದು ಉದಾಹರಣೆ. ಅದ್ ಬಿಟ್ಟು ಹೋಗ್ಲಿಲ್ಲ. ಒಂದು ಆ ಹುಳ ಅವಾಗ ಇತ್ತು ಅನ್ಸತ್ತೆ ನನಗೆ. ತುಂಬಾ ಚಿಕ್ಕ ವಯಸ್ಸಲ್ಲಿ ತುಂಬಾ ಮ್ಯಾಜಿಕಲ್ ಅನ್ಸೋದು. ಸ್ಕ್ರೀನ್ ಇಂದ ಹೋಗಿ ನೋಡ್ತಾ ಇದೆ. ಸ್ಕ್ರೀನ್ ಇಂದ ನಮ್ಮ ಮನೆ ಇದೆಲ್ಲ, ಅಂದ್ರೆ ಬಿಲ್ಡಿಂಗ್ ಹಿಂದ್ಗಡೆ ನಮ್ಮ ಮನೆ ಇದೆ. ಎಲ್ಲಿಂದ ಬರ್ತಾ ಇದೆ ಏನು ಅರ್ಥ ಆಗ್ತಿಲ್ಲ. ಏನೋ ಬೆಳಕ್ ಬರುತ್ತೆ. ಸೊ ನನ್ಗೆ ಅದೆಲ್ಲ ಏನು ಅರ್ಥ ಆಗಿದೆ. ನನ್ಗೆ ಆಕ್ಚುಲಿ ಅದು ಗಂಟು ಮೂಟೆ ಮಾಡಿ ಅದನ್ನ ಪ್ರೊಜೆಕ್ಷನ್ ರೂಮ್ ಅಲ್ಲಿ ಕೂತ್ಕೊಂಡು ನೋಡಿದಾಗಲೇ ನನ್ಗೆ ಐಡಿಯಾ, ಓ ಇಲ್ಲಿ ಬರುತ್ತೆ, ಇಲ್ಲಿಂದ ಹಿಂಗ್ ಹೋಗುತ್ತೆ. ಅಂದ್ರೆ ಥಿಯೋರಿಟಿಕಲಿ ಒಂದು ನಾಲೆಡ್ಜ್ ಇತ್ತು, ಬಟ್ ಅದೇ ಆಗ್ತಿರೋ ಇಟ್ಸ್ ಅ ಮ್ಯಾಜಿಕಲ್ ವರ್ಲ್ಡ್. ಅಂಡ್ ನನಗೇನ್ ಖುಷಿ ಅಂದ್ರೆ ಸಿನಿಮಾದಲ್ಲಿ ಜನಕ್ಕೆ ಗೊತ್ತು ನಾವು ದುಡ್ಡು ಕೊಟ್ಟು ಬಂದು ಇಲ್ಲಿ ನಡೀತಾ ಇರೋ ನಾಟಕ ಅಂತ. ಆದ್ರೂ ಎಂಜಾಯ್ಗಿಂತ ಅದು ಟಚ್ ಮಾಡುತ್ತೆ. ಅಳ್ತಾರೆ, ನಗ್ತಾರೆ, ಹೊರಗೆ ಹೋಗ್ತಾ ಬೇರೆ ಏನೋ ಎಲ್ಲೋ ಯಾವ್ದೋ ಪ್ರಪಂಚಕ್ಕೆ ಹೋಗಿ ಬಂದಾಗೆ. ಅಂದ್ರೆ ನನ್ನದೇ ಜೀವನ ಎನ್ನುವ ಒಂದು ಆಸ್ಪೆಕ್ಟ್ ಅವರು 2 ಅವರ್. ಅದು ನನಗೆ ಅದು ತುಂಬಾ ತಟ್ಟತ್ತೆ ಕಥೆಗಳ ಬಗ್ಗೆ. ಥಿಯೇಟರ್ ಪ್ಲೇ ಅಲ್ಲೇ ಎಷ್ಟೋ ಸತಿ ಆತರ ಟಚ್ ಆಗ್ಬಿಡುತ್ತೆ. ಇದು ಸಿನಿಮಾ, ಇಲ್ಲಿ ಎಲ್ಲ 24 ಕ್ರಾಫ್ಟ್ ಇರುತ್ತೆ, ಎಷ್ಟು ರಿಯಲಿಸ್ಟಿಕ್ ಆಗಿ ಅನ್ಸತ್ತೆ. ಸೊ ಅದಕ್ಕೆ ನನ್ಗೆ ಅನ್ಸೋದು ಇದು ಅಷ್ಟು ಜವಾಬ್ದಾರಿ ಇರುವಂತ ಮಾಧ್ಯಮ ಕೂಡ. ಇಷ್ಟೆಲ್ಲ ಇದ್ರು ರೂಪಾರಾವ್ ಅವರು IT ಕ್ಷೇತ್ರದಲ್ಲಿ 6 ವರ್ಷ ಕೆಲಸ ಮಾಡಿದ್ರಿ. ಸಿನಿಮಾವೇ ನನ್ನ ಜೀವನ, ಸಿನಿಮಾದವೇ ನನ್ನ ಉಸಿರು ಅಂತ ಗೊತ್ತಿದ್ರು ಕೂಡ ಯಾಕೆ ಅಂದ್ರೆ ಧೈರ್ಯ ಬರ್ಲಿಲ್ವಾ ಆರಂಭದಲ್ಲಿ ಸಿನಿಮಾ ರಂಗಕ್ಕೆ ಬರ್ಲಿಕ್ಕೆ? 2002 ನಾನು ಗ್ರಾಜುಯೇಷನ್ ಮುಗಿಸಿದ್ದು. ಆವಾಗ ಥಿಯೇಟರ್ ಮಾಡ್ತಾ ಇದ್ದೆ. ಬಟ್ ಇವಾಗಿನ ತರ ಫಿಲ್ಮ್ ಸ್ಕೂಲ್ಸ್ ಆ ತರ ಎಲ್ಲ ಏನಿರ್ಲಿಲ್ಲ. ಆಗೆಲ್ಲ ಗೂಗಲ್ ಇರ್ಲಿಲ್ಲ, ಇಂಟರ್ನೆಟ್ ಇರ್ಲಿಲ್ಲ. ನಮಗ್ ಗೊತ್ತಿದ್ದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಪುಣೆ ಅಷ್ಟೇ. ಒಂದು ಅವ್ರದ್ದು ಪ್ರಕಟಣೆ ಅಂತ ಒಂದು ಪೇಪರ್ ಅಲ್ಲಿ ಬರೋದು ಅಲ್ವಾ? ಅದೇ ನೀವು ಎಲ್ಲೋ ಹೇಳ್ದ ನೆನಪು ನನಗೆ. ನಾವು ಬಹಳ ಇನ್ನಸೆಂಟ್ ಆಗಿದ್ವಿ, ನಮ್ಗೆ ಏನು ಅಂತ ಗೊತ್ತಿಲ್ಲ. ಈಗ ನೋಡಿ, ಯಾವುದೋ ಸ್ಲೈಡ್ ಬರುವಾಗ ಅಲ್ಲಿ ನಮ್ಮ ಮನೆ ಹಿಂದೆ ಇರುತ್ತೆ, ಅದರಲ್ಲಿ ಯಾಕೆ ಹೇಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ಅಂತೇಳಿ. ಆ ಇನ್ನಸೆನ್ಸ್ ಅದನ್ನು ನೀವು ನಿಮ್ಮ ಗಂಟು ಮೂಟೆಯಲ್ಲಿ ಯು ಟ್ರೈ ಟು ಪ್ರೊಜೆಕ್ಟ್ ಇಟ್. ಹೌದು, ಎಲ್ಲೋ ಒಂಥರ ಆ ಇನ್ನಸೆನ್ಸ್ ಈಗ ಮಾಯ ಆಗಿದೆ ಅಂತ ಅನಿಸುತ್ತಾ ದೀಪ? ನೋಡಿ, ಇವಾಗ ನಾನು ಕಾರಲ್ಲಿ ಬರ್ತಾ ಅದನ್ನೇ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ. ನನಗೆ ಮೂಡ್ ಸ್ವಲ್ಪ ಡೌನ್ ಆಯ್ತು ಅಂದ್ರೆ ನಾನು 90s ಸಾಂಗ್ಸ್ ಕೇಳ್ತೀನಿ. 90s ಹಂಸಲೇಖ ಸಾಂಗ್ಸ್ ಇರ್ಬೋದು ಅಥವಾ ಹಿಂದಿ ಸಾಂಗ್ಸ್. ಇಮಿಡಿಯೇಟ್ಲಿ ಚಿಯರ್ ಅಪ್ ಆಗುತ್ತೆ. ಬಿಕಾಸ್ ನನ್ನ ಟೀನೇಜ್ ಇಯರ್ಸ್ 90s ಅಲ್ಲಿ. ಐ ರಿಲೇಟ್ ಟು ಇಟ್. ಅಂಡ್ ರಿಲೇಷನ್ ಕೆಲವೊಂದು ಟ್ಯೂನ್ಸ್ ಎಲ್ಲ ಆ ಮೊಮೆಂಟ್ ಅಲ್ಲಿ ನಮ್ಗೆ ಎಷ್ಟು ಪ್ಯೂರ್ ಒಂದೇನೋ ಒಂದು ಭಾವ ಮೂಡಿಸಿರತ್ತೆ, ಆ ಭಾವ ಉಳ್ಕೊಂಡ್ಬಿಟ್ಟಿರತ್ತೆ. ಸೊ ಅದರಿಂದ ಅದನ್ನ ಕಳ್ಕೊತಾ ಇದೀವ, ಡೆಫಿನೆಟ್ಲಿ ಫೀಲ್ ಆಗತ್ತೆ. ಬಟ್ ಅದನ್ನ ಕಾಪಾಡ್ಕೊಳಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದೀನಿ ನಾನು. ಅದೇ ನಾನು ಈಗ ಕೇಳಿದ ಪ್ರಶ್ನೆಗೆ ನನಗೆ ಉತ್ತರ ಸಿಕ್ಕಿಲ್ಲ. ಸಿನಿಮಾದ ಬಗ್ಗೆ ಇಷ್ಟೊಂದು ಕನಸು ಕಂಡವರು ತಾವು. ಗ್ರಾಜುಯೇಷನ್ ಮುಗಿದ ಕೂಡಲೇ ನೀವು ಆ ಸ್ಟೋರಿ ಬರೀದ್ರಿ ಅಂತ ಹೇಳಿದ್ರಿ. ಲವ್ ಸ್ಟೋರಿ ಅಂದ್ರೆ ಸೇಮ್ ಸೆಕ್ಸ್ ಲವ್ ಸ್ಟೋರಿ. ಸೊ ಆದ್ರೂ IT ಕ್ಷೇತ್ರಕ್ಕೆ ಹೋಗ್ಬೇಕಾದ ಅನಿವಾರ್ಯತೆ ಯಾಕೆ ಬಂತು ರೂಪಾರಾವ್ ಅವರು? ಅಯ್ಯೋ, ಅವಾಗೆಲ್ಲ ಅದೇ ಬೇರೆ ಏನಿತ್ತು ದಾರಿ ನಮ್ಗೆಲ್ಲ ಅಲ್ಲ. ನಾವು ಇಂಜಿನಿಯರಿಂಗ್ ಮಾಡ್ಬೇಕು, ಹೋಗ್ಬೇಕು IT ಕಡೆನೆ ಅಂತ ಅವಾಗೆಲ್ಲ ಹಾಗೆ ಇದ್ದಿದ್ದು. ಬಟ್ ನಾನು ಇಂಜಿನಿಯರಿಂಗ್ ಓದಿಲ್ಲ, ನಾನು ಫೈನಾನ್ಸ್ ಅನಾಲಿಸ್ಟ್ ನಾನು. ಸೊ ಡಿಗ್ರಿ ಮುಗೀತು. ಅದಾದ್ಮೇಲೆ ಏನು ಫಿಲ್ಮ್ ಮಾಡ್ಬೇಕು ಅಂತ ಆಸೆ, ಬಟ್ ಎಲ್ಲಿಂದ ಹೋಗೋದು, ಎಲ್ಲಿಂದ ಶುರು ಮಾಡೋದು ಏನು ಐಡಿಯಾ ಇಲ್ಲ. ಸೊ
ಗ್ರಾಜುಯೇಷನ್ ಮುಗಿತಿದ್ದಂಗೆ ಕೆಲಸ ಸಿಕ್ತು ಇನ್ಫೋಸಿಸ್. ಮನೆಯಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಾವು, ಇನ್ಫೋಸಿಸ್ ಕೆಲಸ ಯಾರು ಬೇಡ ಅಂತ ನಮ್ಮ ಅಮ್ಮ ಹೊಡೆದು ಹೋಗು ಅಂತ ಹೇಳಿದ್ರು. ಅವಾಗ ಧೈರ್ಯನೂ ಇರ್ಲಿಲ್ಲ ನನಗೆ, ಅಂದ್ರೆ ಗೊತ್ತಿಲ್ಲ, ನನಗೆ ಕ್ಲಾರಿಟಿ ಇರ್ಲಿಲ್ಲ. ಅಪ್ಪ ನಿಮ್ಗೆ ಸಪೋರ್ಟ್ ಮಾಡ್ಲಿಲ್ವಾ? ಬಟ್ ನನಗೆ ಕ್ಲಾರಿಟಿ ಇರ್ಲಿಲ್ಲ, ನನಗೆ ಕ್ಲಾರಿಟಿ ಐ ಡಿಡ್ ನೋ. ಸೊ ಐ ವೆಂಟ್, ಎಲ್ರು ಇದೇ ತರ ಅಂತ ಹೋದೆ. ನಾನು ಕೆಲಸ ಮಾಡಿದೆ, ಒಂದು 5-6 ವರ್ಷ ಕೆಲಸ ಮಾಡಿದ್ಮೇಲೆ ನನಗೆ ನನ್ನೊಳಗೆ ಒಂದು ಕ್ಲಾರಿಟಿ ಬಂತು. ಎಕ್ಸಾಕ್ಟ್ಲಿ, ಐ ಡೋಂಟ್ ವಾಂಟ್ ಟು ವರ್ಕ್ ಲೈಕ್ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಯಾವ್ದೋ ನಂಬರ್ಸ್ ನ ಅನಾಲಿಸಿಸ್ ಮಾಡ್ಕೊಂಡು, ಅದೆಲ್ಲ ನನಗೆ ಜೀವನ. ಅಂಡ್ ನಾನು ಪ್ರತಿ ಫ್ರೈಡೆ ರಿಲೀಸ್ ಆಗಿ ಸಿನಿಮಾ ನೋಡಿ ಆಫೀಸಿಗೆ ಹೋಗ್ತಾ ಇದ್ದೆ, ಅಥವಾ ಆಫೀಸ್ ಮುಗಿಸಿ ಬಂದು ಸಿನಿಮಾ ನೋಡ್ತಾ ಇದ್ದೆ ಎವ್ರಿ ಫ್ರೈಡೆ. ಯಾಕಂದ್ರೆ ವೀಕೆಂಡ್ಸ್, ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಅಲ್ವಾ. ಸೊ ನಾನು ದೇವದಾಸ್ ಸಿನಿಮಾ ರಿಲೀಸ್ ಆದಾಗ ನಾನು ಕೆಲ್ಸಕ್ಕೆ ಸೇರಿ 2 ವರ್ಷ ಆಗಿತ್ತು ಅಥವಾ 1 ವರ್ಷ ಆಗಿತ್ತು. ನನಗೆ ಶಾರುಖ್ ಖಾನ್ ತುಂಬಾ ಇಷ್ಟ. ಸೊ ನಾನು ಹೌದು 3 ಶೋ ನೋಡಿದೆ. ಅವಾಗ ನೈಟ್ ಶಿಫ್ಟ್ ಮಾಡ್ತಾ ಇದ್ದೆ ನಾನು. ಬೆಳಿಗ್ಗೆ 10 o'clock ಶೋ, ಮಧ್ಯಾಹ್ನ ಶೋ, 6 ಗಂಟೆ ಶೋ ನೋಡ್ಕೊಂಡು ಸೀದಾ ಆಫೀಸಿಗೆ ಹೋಗಿದ್ದೆ. ಸೊ ಒಂದೇ ಸಿನಿಮಾ ಒಂದೇ ದಿನ 3 ಶೋ, ಒಂದೇ ಸಿನಿಮಾ ಒಂದೇ ಥಿಯೇಟರ್ ಅಲ್ಲಿ ಹಿಂಗೋಗೋದು, ಟಿಕೆಟ್ ತಗೊಂಡು ಒಳಗಡೆ ಹೋಗೋದು. ಅಂದ್ರೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಆಗಿತ್ತ ನಿಮ್ಗೆ ಆ ಸಿನಿಮಾ? Did it influence you? Yes, a lot. But ಎಲ್ಲೋ ರೂಪಾ, ಈಗ ನೀವು ಆ ಸಿನಿಮಾ ನೋಡಿ ನಿಮ್ಗೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಆಯ್ತು ಅಂತ ಹೇಳಿದ್ರೆ, ನಿಮ್ಮ ಸಿನಿಮಾಗಳೆಲ್ಲ ಅಂದ್ರೆ ಅದು ದೊಡ್ಡ ಸೆಟ್ಟಿಂಗ್ಸ್, ಯೂಜ್ ಸೆಟ್ಟಿಂಗ್ಸ್ ಎಲ್ಲ ಆಗುವಂಥದ್ದು. ಆದ್ರೆ ನೀವು ಎಲ್ಲೂ ಆ ತರದ ಸೆಟ್ಟಿಂಗ್ಸ್ ಹೋಗ್ತಾ ಇಲ್ಲ, ನೀವು ರಿಯಾಲಿಸ್ಟಿಕ್ ಲೊಕೇಶನ್ಸ್ ಗೆ ಹೋಗ್ತಾ ಇದ್ರ. ಸೊ ದಟ್ ಇಸ್ ದ ಡಿಫರೆನ್ಸ್ ವೇರ್ ರೂಪಾ ರಾವ್ ಅಂಡ್ ಇಂಥ ಸಿನಿಮಾ. ಅಫ್ಕೋರ್ಸ್ ನನಗೆ ಈಗಿನ್ನೂ ಶುರು ಮಾಡಿದ್ದೀನಿ ನಾನು ಜರ್ನಿ, ಪ್ರಯಾಣ. ಫ್ರಮ್ ದೇರ್, yes. 2010 onwards, right? Yes, I hope so. And ಬಟ್ ನನ್ನ ಮನ್ಸಲ್ಲಿ ಈಗಿನ್ನೂ ಶುರು ಆಗಿದೆ ಅನ್ನಿಸ್ತಾ ಇದೆ. ಇನ್ನು ತುಂಬಾ 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 ಮುಂದೆ ಹೋಗೋದಿದೆ. ಯಾಕಂದ್ರೆ ತಲೆಯಲ್ಲಿ ತುಂಬಾ ಸ್ಟೋರಿಗಳು ತುಂಬಿವೆ. ಹೌದು ರಮ್ಯಾ. ಸೊ ಒಂದೊಂದು ಸ್ಟೋರಿ ಬಂದ್ರು ಸಹ ಇನ್ನೂ ಒಗೆದಷ್ಟು ಬರ್ತದೆ ಏನೋ ಅದು ಒಂದು, ಐ ಮೀನ್ ದಟ್ಸ್ ವಾಟ್ ಯು ಆರ್ ಟ್ರೈಯಿಂಗ್ ಟು ಸೇ. ಹೌದು, ಹೇಳ್ದಷ್ಟು ಏನು ಹೇಳೇ ಇಲ್ಲ ಅನ್ಸ್ತದೆ. ಇನ್ನೂ ಕೊಡೋದು ತುಂಬಾ ಇದೆ. ಅಂದ್ರೆ ಇವಾಗ ಕೆಲವೊಂದ್ಸತಿ ಕೆಲವೊಂದು ಏನೋ ಅನ್ಸತ್ತೆ, ಅದನ್ನ ಇವಾಗ ಯಾರನ್ನೋ ನೀವು ತುಂಬಾ ಇಷ್ಟಪಡ್ತೀರಾ, ಅವ್ರಿಗೆ ಎಷ್ಟೇ ನೀನ್ ನನಗೆ ಇಷ್ಟ ಅಂತ ಹೇಳಿದ್ರು ಅದು ಮುಗಿಯಲ್ಲ ಅಲ್ಲ ಒಳಗಡೆ. ದಿನ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಎಷ್ಟೇ ನೀ ಐ ಲವ್ ಯು ಅಂತ ಹೇಳಿದ್ರು ಅದು ಮುಗ್ದಂಗ್ ಅನ್ಸಲ್ಲ. ಆ ತರ ನನಗೆ ಸಿನಿಮಾ ಬಗ್ಗೆ ಎಷ್ಟು ಮಾಡಿದ್ರು ಎಷ್ಟು ಕಡಿಮೆನೆ ಅದು. ಸೊ ಇದೊಂದ್ ರೀತಿ ವಿವರಿಸಲ್ಲ ಸಾಧ್ಯವಾದ ಪ್ರೀತಿ. ಹೌದು, ಬಿಡಕ್ಕಾಗಲ್ಲ, ಬಿಡದೆ ಇರಕ್ಕಾಗಲ್ಲ. ಸರಿ, ಒಂದ್ಸರಿ ಅಲ್ಲಿ ಬರ್ಬೇಕು ಅಂತ ಎಣಿಸಿದ ನಂತರ, ಹೊರಗೆ ಬರ್ಬೇಕು ಅಥವಾ ಸಿನಿಮಾ ಜಗತ್ತಿಗೆ ಹೋಗ್ಬೇಕು ಅಂತ ಹೇಳುವಾಗ ಮುಂದಿನ ನಿಮ್ಮ ನಡೆ ಏನಾಗಿತ್ತು? ಸೊ ಇದೆಲ್ಲ ನನಗೆ ಈ ತರ ಒಂದು ಆಸೆ ಹುಟ್ಕೊಂಡಿದ್ದು. ನಾನು US ಅಲ್ಲಿದ್ದೆ, ಇನ್ಫೋಸಿಸ್ ಮೂಲಕ ನಾನು US ಅಲ್ಲಿದ್ದೆ ಒಂದಷ್ಟು, ಆಲ್ಮೋಸ್ಟ್ ಇಯರ್ ಇದ್ದೆ. ಅವಾಗ ನಾವು ವಾರ ಅಥವಾ ತಿಂಗಳಿಗೊಂದ್ಸತಿ ನ್ಯೂಯಾರ್ಕಿಗೆ ಹೋಗ್ತಾ ಇದ್ವಿ. ನಾನು ಇದ್ದ ಜಾಗದಿಂದ ನ್ಯೂಯಾರ್ಕ್ ಒಂದು 4-5 ಅವರು ಬಸ್ ಜರ್ನಿ. ಏನಾದ್ರು ಸುಮ್ಮನೆ ವೀಕೆಂಡ್ ಅಂತ ಹೋಗ್ತಾ ಇದ್ವಿ. ಅವಾಗ ಒಂದು ಬ್ರಾಡ್ವೇಲಿ ಒಂದು ಥಿಯೇಟರ್ ಪ್ಲೇ ನೋಡಿದೆ ನಾನು. ನೋಡಿ ಹೊರಗೆ ಬಂದಿದ್ದು, ಈ ಕತೆ ತುಂಬಾ ಹೇಳಿದೀನಿ, ನನ್ನ ಮೈಂಡಲ್ಲಿ ಇವಾಗ ಅದೊಂದು ಸೀನ್ ತರ ಆಗ್ಬಿಟ್ಟಿದೆ. ಸ್ನೋ ಬೀಳ್ತಾ ಇದೆ, ಲಿಟ್ರಲಿ ಸ್ನೋ ಬೀಳ್ತಾ ಇದೆ. ನೆಕ್ಸ್ಟ್ ಡೇ ಮಂಡೇ, ಇದು ಸಂಡೇ ಈವ್ನಿಂಗು ಶೋ ಮುಗಿಸ್ಕೊಂಡು ಹೊರಗೆ ಬಂದಿದ್ವಿ. ನಾನು ಒಳಗಡೆ ಕಳ್ದೋಗ್ಬಿಟ್ಟಿದ್ದೀನಿ ಆ ಕಥೆ ಒಳಗಡೆ. ಫುಟ್ಪಾತ್ ಮೇಲೆ ಕೂತ್ಕೊಂಡಿದ್ದೀವಿ ನಾವು, ನನ್ನ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡಿದ್ದಾರೆ, ನಾನು ಕೂತ್ಕೊಂಡಿದ್ದೀನಿ. ಬಿಕಾಸ್ ಅವಾಗ ನನ್ನ ಫ್ರೆಂಡ್ ಹೇಳ್ದ, ನೀನು ಸಿನಿಮಾ ಬಗ್ಗೆ ಕತೆಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಅಷ್ಟೇ ಜೀವಂತವಾಗಿರ್ತೀಯ, ಬಾಕಿ ಟೈಮ್ ತುಂಬಾ ಬೋರಿಂಗ್ ನೀನಂತ. ನನ್ಗದು ಥಾಟ್ ಒಳಗಡೆ ಹೋಗ್ಬಿಡ್ತು. ಯಾಕೆ ವಾಟ್ ಆರ್ ಯು ಡೂಯಿಂಗ್ ಹಿಯರ್, ಆತರ ಏನೋ ಹೇಳ್ದ ಅವನು. ಅದು ನನ್ನ ತಲೆಯಲ್ಲಿ ಉಳ್ಕೊಂಡ್ ಬಿಡ್ತಾ. ಅದಾದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ 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 ಅಲ್ಲಿಂದ ನಂದು ಪುಣೆಯಲ್ಲಿ ನಂದು ಪೋಸ್ಟಿಂಗ್ ಇತ್ತು. ಬಿಕಾಸ್ ನನ್ನ ಟೀಮ್ ಅಲ್ಲಿಂದ ಕೆಲಸ ಮಾಡಿದ್ರು. ಸೊ ಪುಣೆಯಲ್ಲಿ ಇದ್ದಾಗ ಒಂದು 10 ತಿಂಗಳ ನಾನು ಒಬ್ಳೇ ಇದ್ದೆ. ಅವಾಗ ಐ ಥಿಂಕ್ ಮೈಂಡಲ್ಲಿ ಕ್ಲಾರಿಟಿ ಸಿಕ್ಬಿಡ್ತು. ಇವಾಗ ಇನ್ನೊಂದು ಬುಕ್ ಓದ್ದೆ, ಬ್ರೈಡಾ ಅಂತ, ನಾನು ಪೌಲೋ ಕೊಯೆಲ್ಹೋ ಅವ್ರದ್ದು. ಅದ್ರೊಳಗೆ ಒಂದಷ್ಟು ತುಂಬಾ ಇರೋದೊಂದು ಜೀವನ, ನಾನು ಸಾಯುವಾಗ ಯಾರಿಗೋಸ್ಕರ ನಾನು ಬದುಕ್ತಾ ಇಲ್ಲ ಅಲ್ಲ, ಸಾಯಬೇಕಾದ್ರೆ ನನ್ನನ್ನು ನಾನು ಕೇಳ್ಕೊಂಡಾಗ ನಿನಗೆ ಬೇಕಾದಂಗೆ ಜೀವನ ಮಾಡಿದ್ಯಾ ಅಂತ ನನಗೆ ನಾನು ಆನ್ಸರ್ ಮಾಡ್ಕೊಳ್ಬೇಕು. ಸೊ ಒಂದ್ಸತಿ ಅವಕಾಶ ಕೊಟ್ಟು ನೋಡೋಣ ಅಂತ ಪೇಪರ್ ಹಾಕಿದ್ದು. ಅಲ್ಲಿಂದ ಫಿಲ್ಮ್ ಸ್ಕೂಲಿಗೆ ಹೋದೆ 1 ವರ್ಷ ಡೆಲ್ಲಿಯಲ್ಲಿ. ಅಲ್ಲಿಂದ UK ಅಲ್ಲಿ ಕೆಲಸ ಮಾಡಿದೆ, ಒಬ್ಬ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್ನ ಅಸಿಸ್ಟ್ ಮಾಡಿದೆ. ಅಲ್ಲಿಂದ ವಾಪಸ್ ಬಂದಾಗ ಇಲ್ಲಿ ಯಾರು ಗೊತ್ತಿಲ್ಲ, ಯಾವುದೋ ಒಂದು ಜಾಬ್ ಸೈಟ್ ಅಲ್ಲಿ ಲುಕಿಂಗ್ ಫಾರ್ ಫೀಮೇಲ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಂತ ಹಾಕಿದ್ರು, ವಿಷ್ಣುವರ್ಧನ. ಅಲ್ಲಿ ಅಪ್ಲೈ ಮಾಡಿದ್ದು. ಹಾಗಿದ್ರೆ ವಿಷ್ಣುವರ್ಧನ ಚಿತ್ರಕ್ಕೆ ಈಗ ಸಹ ನಿರ್ದೇಶಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಕನ್ಸಲ್ ಬಂದಿದ್ರ ಬಗ್ಗೆ ಕೇಳ್ಬೇಕಲ್ಲ, ಕನಸಿನ ಕತೆ ಬಿಟ್ರೆ ಹೇಗೆ? ಕನಸಿನ ಕತೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಸುದೀಪ್ ನಿಮ್ಗೆ ಯಾವಾಗ ಕನಸಲ್ಲಿ ಕಾಡ್ತಿದ್ರು ಅಂತ ಕೇಳಿದೆ. ಈ ಸ್ಟೋರಿ ಬಗ್ಗೆ ನೀವು ನಮ್ಮ ಕೇಳುಗರ ಜೊತೆ ಹೇಳಲೇಬೇಕು ನಿಮ್ಮ ಅನುಭವಗಳನ್ನು. ಅಂಡ್ ಈ ವಿಷ್ಣುವರ್ಧನ್ ಚಿತ್ರದ ಮೂಲಕ ನಿಮ್ಮ ಹೀರೋ, ಕನಸಿನ ಹೀರೋನೇ ನಿಮ್ಗೆ ನಿರ್ದೇಶನ ಮಾಡುವಂತ ಅವರ ಜೊತೆ
ಹಣೆ ಬರ ನೋಡಿ ಹೆಂಗಿತ್ತು ನನಗೆ. ಹಣೆ ಬರ ಕನ್ಸಲ್ಲೇ ಅವ್ರು ನನಗೆ ದಾರಿ ತೋರಿಸ್ಬಿಟ್ಟಿದ್ರು. ಕಿಚ್ಚ ಮತ್ತೆ ಸ್ಪರ್ಶ ಬಂದಾಗ ನಾನು ಇನ್ನು ಕಾಲೇಜಲ್ಲಿದ್ದೆ. ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದ್ರು ನನಗೆ ಅವಾಗ. ಸೊ ಕಾಲೇಜಲ್ಲಿ ಗೊತ್ತಲ್ಲ, ಐ ಫೈಂಡ್ ಹಿಮ್ ವೆರಿ ಹ್ಯಾಂಡ್ಸಮ್. ಸೊ ನನ್ನ ಫ್ರೆಂಡ್ಸ್ಗೆಲ್ಲ ಅವರೆಲ್ಲ ಹೃತಿಕ್ ರೋಷನ್ ಫೋಟೋ ಎಲ್ಲ ಇಟ್ಕೊಂಡ್ರೆ ನಾನು ಸುದೀಪ್ ಅವ್ರ ಫೋಟೋಗಳು ಇಟ್ಕೊಂಡೆ. ರಮ್ಯಾ ನೆನಪಿದೆ ಅವಾಗ ನಮ್ಮ ನೋಟ್ಸ್ ಬುಕ್ ನಡುವೆ ಈ ತರದ ಹೀರೋಗಳ ಒಂದು ಫೋಟೋಗಳೆಲ್ಲ ಇರ್ತಿದ್ವು. ಈಗೆಲ್ಲ ಅದೆಲ್ಲ ಬದಲಾಗಿದೆ, ಈಗೆಲ್ಲ ಬಟ್ ಆ ಮಜಾನೇ ಬೇರೆ. ಫೋಟೋ ಇಟ್ಕೊಳ್ಳೋದ್ರ ಮಜಾ, ಅದು ಟಚ್ ಮಾಡಬೇಕು, ಅದ್ರ ಮಜಾನೇ ಅದೇ. ನೀವು ನಿಮ್ಮ ಸಿನಿಮಾದಲ್ಲಿ ನಿಮ್ಮ ಈ ಲ್ಯಾಂಡ್ ಲೈನ್ ಬಗ್ಗೆ ಅಥವಾ ಈ ತರದ 90s ಅಲ್ಲಿ ನಾವು ಯಾವ ರೀತಿ ಲೈಫ್ ಎಂಜಾಯ್ ಮಾಡ್ತಿದ್ದವು, ಲೈಫ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಒಂದು ಹೇಳಲ್ಲ. ಈಗಿನ ಮಕ್ಕಳಿಗೆ ಅದ್ರ ಏನ್ ಮಿಸ್ ಮಾಡ್ಕೋತಾರೆ ಗೊತ್ತೂ ಇಲ್ಲ. ಈಗ ನಾನು ಬರೋ ಮುಂಚೆ ನನ್ನ ಸ್ಟುಡಿಯೋಲಿ ಒಂದು 12 ಜನ ಕೆಲಸ ಮಾಡಿದೆ. ಅನಿಮೇಷನ್ ಸ್ಟುಡಿಯೋ ಇದೆ ನಂದು. ಸೊ ನೋಡಪ್ಪ, ಏರಲ್ಲಿ ಇರ್ತೀನಿ, ಯಾರ್ದಾದ್ರು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮೆಸೇಜ್ ಕೊಡ್ಬೇಕಂದ್ರೆ ಹೇಳಿ ಕೊಡ್ತೀನಿ ಅಂದ್ರೆ ಏನ್ ಹಂಗಂದ್ರೆ ಅಂತಾರೆ. ಅವರಿಗೆ ರೇಡಿಯೋಲಿ ಇರೋ ಸಂದೇಶ ಗೊತ್ತಿಲ್ಲ, ಹೇಳ್ದೆ ನೋಡಿ ಯಾರ ಕಳ್ದೋಗಿದ್ದಾರೆ ನಿಮ್ ಹಳೆ ಗರ್ಲ್ ಫ್ರೆಂಡ್, ಅವ್ರ ಬಗ್ಗೆ ಏನಾದ್ರು ಮಾತಾಡ್ತೀನಿ ಅಂದ್ರೆ ಯಾಕೆ ನಾನು ಕಾಲ್ ಮಾಡ್ಕೋತೀನಲ್ಲ. ಆ ಒಂದು ರೊಮ್ಯಾನ್ಸೇ ಇಲ್ಲ. ಬಟ್ ನೋಡಿ ಇಲ್ಲಿ ರೂಪಾ, ದೇರ್ ವೇ ಆಫ್ ರೊಮ್ಯಾನ್ಸಿಂಗ್ ಮೈಟ್ ಬಿ ಕ್ವೈಟ್ ಡಿಫರೆಂಟ್. ಐ ಥಿಂಕ್ ಸೊ, ಬಟ್ ಐ ಗೊತ್ತಿಲ್ಲ ನಮ್ಗೆ. ಯಾಕಂತ ಹೇಳಿದ್ರೆ ನಾವು ಆ ಕಾಲದ ಘಟ್ಟದಲ್ಲಿ ನಾವು ಅದನ್ನು ಬದುಕಿದ್ದೇವೆ. ವಿ ಹ್ಯಾವ್ ಎಂಜಾಯ್ಡ್ ದಟ್, ಸೊ ವಿ ಫೀಲ್ ದಟ್ ದಟ್ ವಾಸ್ ಸಮಥಿಂಗ್ ನೈಸ್. ಬಟ್ ಈಗಿನ ಜನಕ್ಕೆ ದೇ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಇಟ್, ಸೊ ದೇ ಫೀಲ್ ದೇ ಹ್ಯಾವ್ ನಾಟ್ ಮಿಸ್ಡ್ ಇಟ್. ಈಸಿ ಆಗಿದೆಯಲ್ಲ, ಫೋನ್ ಇದೆ ಅಂತ ಅನ್ಸುತ್ತೆ. ಅದೇ ಜನರೇಷನ್ ಗ್ಯಾಪ್. ನಮ್ಮ ಅಪ್ಪ ಅಮ್ಮನ್ವೇ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ, ನಮ್ವೇ ಈಗಿನ ಕಾಲದ ಮಕ್ಕಳಿಗೆ ಅರ್ಥ ಆಗ್ತಿಲ್ಲ. ಹಾಗಿದ್ಮೇಲೆ ಒಂದು ವಿಷ್ಣುವರ್ಧನ ಚಿತ್ರದ ಹಾಡನ್ನ ಕೇಳ್ಕೊಂಡು ವಾಪಸ್ ಬರೋಣ. ಅವ್ರು ಮತ್ತೊಮ್ಮೆ ಒಂದು ಕನ್ಸಿನ ಲೋಕಕ್ಕೆ ಹೋಗಿ ಬರ್ಲಿ ಅಲ್ವಾ ಮೇಡಮ್? ನಿಮಗೆ ಕೂಡ ರೂಪಾರಾವ್ ಅವ್ರಿಗೆ ಏನೇ ಪ್ರಶ್ನೆ ಕೇಳಬೇಕು ಅಂತ ಈ ಹೊತ್ತಲ್ಲಿ ಅನ್ನಿಸ್ತಾ ಇದ್ರೆ ಖಂಡಿತ ನಮ್ಗೆ ವಾಟ್ಸ್ಆಪ್ ಮಾಡಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗೊತ್ತಾ ಇದೆಯಲ್ಲ, 9480901013. ಒಂದೇ ಒಂದು ಆಸೆ ನಂದು, ಸುದೀಪ್ ಅವರನ್ನ ನೋಡ್ಬೇಕು ಅಂತ ಹೇಳಿ ಬಹುಶಃ ಹೋಗಿದ್ದಿರಬಹುದಾ? ನಾನು ಯಾವತ್ತೂ ಅವ್ರನ್ನ ನೋಡ್ಬೇಕು ಆತರ ಆಸೆ ಪಡ್ಲಿಲ್ಲ. ಅವ್ರು ನನಗೆ ಇಷ್ಟ ಅಷ್ಟೇ, ಸಾಕಷ್ಟೇ, ಸಾಕು. ಹ್ಯಾಂಡ್ಸಮ್. ಸೊ ಎಲ್ರಿಗೆ ಹೀರೋ ಇರುವಾಗ ಇವ್ರಿಗೊಬ್ರು ಹೀರೋ. ಹೌದು. ಆ ಹೀರೋ ನಿಮ್ಮ ಎದುರಿಗೆ ಬಂದಾಗ ಏನ್ ಅನಿಸಿತ್ತು ರೂಪಾರಾವ್ ಅವ್ರಿಗೆ? ಮ್ಯಾಮ್, ಅವ್ರ ಎದುರುಗಡೆ ಬರಕ್ಕಿಂತ ಮುಂಚೆ ನಂಗೆ ಪ್ರೊಡ್ಯೂಸರ್ ಯೋಗೀಶ್ ಸರ್ ಅವರು ಅವ್ರ ಇಂಟರ್ವ್ಯೂ ಕರೆದಾಗ ಹೋಗಿ ಮೀಟ್ ಮಾಡಿದಾಗ, HSR ಲೇಔಟ್ ಅಲ್ಲಿ ಅವ್ರದ್ದು ಸ್ಟುಡಿಯೋ. ಸೊ ಕರೆದಿದ್ರು, ಇಂಟರ್ವ್ಯೂ ಎಲ್ಲ ಆದ್ಮೇಲೆ ಏನ್ ಕಥೆ, ಯಾರು ಹೀರೋ ಅಂದ್ರೆ ಸುದೀಪ್ ಅಂತ ಹೇಳಿದ್ರೆ ನನ್ನ ಹಾರ್ಟ್ ಹಂಗೆ ಬಡ್ಕೊಳಕ್ ಶುರು. ಹೇಳಿದ್ರಿ ರೂಪಾ, ಅಲ್ಲಿ ಒಂದು ಪ್ರಕಟಣೆ ಇತ್ತು, ನೀವು ಅಪ್ಲೈ ಮಾಡಿದ್ರಿ ಅಂತ ಹೇಳಿ. ಓನ್ಲಿ ಲೇಡಿ ವುಮನ್ ಇಲ್ಲ, ಒಂದ್ 10-15 ಜನನ ಇಂಟರ್ವ್ಯೂ ಮಾಡಿದ್ರು ಅನ್ಸತ್ತೆ. ಸೊ ನಾನ್ UK ಇಂದ ವಾಪಸ್ ಬಂದು ನಾನು ವಾಪಸ್ ಬಂದ ಕಾರಣ ನಮ್ಮ ಅಪ್ಪಂಗೆ ಹುಷಾರಿಲ್ಲ ಅವ್ರನ್ನ ನೋಡ್ಕೊಳಕ್ಕೆ ಅಂತ. ಸೊ ಆ ಟೈಮಲ್ಲಿ ಇಲ್ಲಿ ಯಾರು ಗೊತ್ತಿಲ್ಲ ಆ ತರ ಇರ್ಬೇಕಾದ್ರೆ ಒಂದು ಜಾಬ್ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಿದ ಒಂದು 1 ಅವರ್ಗೆ ಕಾಲ್ ಬಂತು. ಸೊ ಮಾತಾಡಿದ್ರು. ನನಗೆ ಒಂದೆರಡು ಕ್ವೆಶನ್ ಇತ್ತು. ನಾನು ಕೇಳಿದೆ, ಯಾತಕ್ಕೆ ಫೀಮೇಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಸ್ಪೆಸಿಫಿಕ್ ಆಗಿ ಹಾಕಿದ್ದೀರಾ, ನಂಗೆ ಅರ್ಥ ಆಗ್ಬೇಕಿತ್ತು. ಇಲ್ಲ, ಹುಡುಗಿಯರು ಜಾಸ್ತಿ ಆರ್ಗನೈಸ್ಡು, ಸೊ ವಿ ವಾಂಟ್ ಟು ಸ್ಟಾರ್ಟ್ ಪ್ರೊವೈಡಿಂಗ್ ಆಪರ್ಚುನಿಟೀಸ್ ಫಾರ್ ವಿಮೆನ್ ಅಂತ. ಸೊ ವೆರಿ ಗುಡ್ ಥಾಟ್ ಅಂತ. ಸೊ ಬಂದ್ ಸಿಗಕ್ಕಾಗತ್ತಾ ಅಂದ್ರು. ಸೊ ನೋಡಿದ್ರೆ ಮನೆ ಹತ್ರನೇ ಅವ್ರ ಮನೆ. ಸೊ ಸರಿ ಬರ್ತೀನಿ ಇಮಿಡಿಯೇಟ್ ಆಗಿ ಅಂತ ಹೋದೆ. ಅವತ್ತು ಈವ್ನಿಂಗ್ ಹೋಗಿದ್ದು. ಇಟ್ ವಾಸ್ ಜಸ್ಟ್ ಸ್ಟಾರ್ಸ್. ಹೇಗ್ ಗೊತ್ತಾ, ಆ ಒಂದೇ ದಿನ 3 ಶೋ ದೇವದಾಸ್ ಮೂವಿ ನೋಡೋದಲ್ಲ. ಬೆಳಗ್ಗೆ ಕಾಲ್ ಮಾಡಿದ್ದಾರೆ, ಮಧ್ಯಾಹ್ನ ಕಾಲ್ ಬಂದಿದೆ, ಅಪ್ಲೈ ಮಾಡಿದ್ಮೇಲೆ ವಿದಿನ್ ಫ್ಯೂ. ಸೊ ಈವ್ನಿಂಗ್ ನಾನು ಹೋಗಿ ಮೀಟ್ ಮಾಡಿದೆ. ಟೀಮ್ ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಪೊನ್ ಕುಮಾರ್ ಸರ್ ಅಂತ ಡೈರೆಕ್ಟ್ ಮಾಡ್ತಿದ್ರು. ಇಲ್ಲ, ಅವಾಗಿನ್ನೂ ಹೇಳಿರ್ಲಿಲ್ಲ. ಸೊ ಪ್ರೊಫೈಲ್ ಎಲ್ಲ ಇಷ್ಟ ಆಗಿತ್ತು, ಬಿಕಾಸ್ ನಾನು ಫಿಲ್ಮ್ ಓದಿದ್ದೀನಿ, ನಾನು ಇನ್ಫೋಸಿಸ್. ಸೊ ಐ ಥಿಂಕ್ ಹಿ ಸಾ ಮೀ ಟು ಬಿ ಆಪ್ಟ್, ಬಟ್ ಓವರ್ ಕ್ವಾಲಿಫೈಡಾ ಅಂತ ಅವ್ರು ಒಂದ್ಸತಿ ನೋಡ್ಬೇಕಿತ್ತು ನನ್ನನ್ನ. ಸೊ ಮೀಟ್ ಮಾಡಿ ಮಾತಾಡಿ ಎಲ್ಲ ಆದ್ಮೇಲೆ ಅವ್ರು ಹೇಳಿದ್ರು ಸುದೀಪ್ ಅವರು ಅಂತ. ಅಯ್ಯೋ, ಈಗ 1 ನಿಮಿಷ ಬರ್ತೀನಿ ಸರ್ ಅಂತ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಹಾರ್ಟ್ ಬಡ್ಕೋತಾ ಇತ್ತು. ಒಂದ್ ಸ್ವಲ್ಪ ಸೆಕೆ ಎಲ್ಲ ಬರಕ್ ಶುರು ಆಯ್ತು. ಆಮೇಲೆ ವಾಪಸ್ ಬಂದ್ಮೇಲೆ ಸರಿ ಸರ್ ಗ್ರೇಟ್. ಯಾರಿಗೂ ಹೇಳಿಲ್ಲ ಮ್ಯಾಮ್. ನಾನು ಸೆಟ್ ಅಲ್ಲಿ ಯಾವಾಗ್ಲೂ ಒಂದ್ಸತಿ ಇಂಟರ್ವ್ಯೂ ಹೇಳಿದ್ದಷ್ಟೇ, ಸೆಟ್ ಅಲ್ಲಿ ಯಾರಿಗೂ ಹೇಳೂ ಇಲ್ಲ ನಾನು ಇದನ್ನೆಲ್ಲ. ಬಿಕಾಸ್ ಅದೊಂದು ಪ್ರೊಫೆಷನಲ್ ಸ್ಪೇಸ್ ಅಲ್ವಾ. ಸೊ ಕೆಲ್ಸಕ್ಕೋಸ್ಕರ ಹೋಗ್ತಾ ಇರೋದು. ಸೊ ಬಟ್ ಅವರು ಫಸ್ಟ್ ಟೈಮ್ ಶೂಟಿಂಗ್ ಬಂದಾಗ ನಂಬಕ್ಕಾಗಿಲ್ಲ ನಂಗೆ. ಇದೆಲ್ಲ ನಂಗೆ ಇಡೀ ಶೂಟಿಂಗ್ ಪ್ರಪಂಚನೇ ಎಲ್ಲ ಕನ್ಸಾಗಿತ್ತು. ನಿಜವಾಗ್ಲೂ ಹೋಗ್ತಾ ಇದೀನ, ನಿಜವಾಗ್ಲೂ ನಾ ಶೂಟಿಂಗ್ ಮಾಡ್ತಾ ಇದೀನಿ, ನಿಜವಾಗ್ಲೂ ಸುದೀಪ್ ನನ್ನ ಕಣ್ಣು ಎದುರುಗಡೆ ಇದ್ದಾರ, ಕ್ಯಾಮ್ರಾ ನೋಡ್ತಾ ಇದೀನ, ಇಷ್ಟು ದೊಡ್ಡ ಕ್ಯಾಮ್ರಾ, ಇದೆಲ್ಲ ಕನಸು. ಯಾಕಂದ್ರೆ
ಇಡೀ ಜೀವನ ಆ ಘಟ್ಟದವರೆಗೂ ನಡ್ಕೊಂಬರಕ್ಕೆ ಇತ್ತ ನಂಗೆ ಅನ್ನೋ ತರ ಇತ್ತು. ಸೊ ಬಟ್ ಶೂಟಿಂಗ್ ಸ್ವಲ್ಪ ಆಲ್ಮೋಸ್ಟ್ 8-9 ಮಂತ್ಸ್ ನಡೀತು, ಬಿಟ್ಟು ಡಿಫ್ರೆಂಟ್ ಸ್ಕೆಡ್ಯೂಲ್ಸ್ ಅಲ್ಲಿ. ಅಷ್ಟೊತ್ತಿಗಾಗಲೇ ನನಗೊಂದು ತಮಿಳ್ ಸಿನಿಮಾ ಕೋ ಡೈರೆಕ್ಷನ್ ಮಾಡೋದಕ್ಕೆ ಆಫರ್ ಸಿಕ್ಕಿತ್ತು. ಅದು ಇಂಡಿಪೆಂಡೆಂಟ್ ಸಿನಿಮಾ, ಕಂಪ್ಲೀಟ್ಲಿ ಕ್ರೌಡ್ ಫಂಡೆಡ್. ಲೂಸಿಯಾ ಟೈಮಲ್ಲೇ ಕ್ರೌಡ್ ಫಂಡೆಡ್ ಮಾಡಿದ್ದು ಅನ್ಸುತ್ತೆ ಅದಕ್ಕೆ. ಸೊ ಆ ಸಿನಿಮಾ, ಈ ಸಿನಿಮಾ ಒಬ್ಬರ ಮೂಲಕ ಆ ಸಿನಿಮಾ ಪರಿಚಯ ಆಯಿತು. ಸೊ ನಾನು ಹೋಗಿ ಅಲ್ಲಿ ತಮಿಳ್ ಸಿನಿಮಾಲ್ ಕೆಲಸ ಮಾಡಿದೆ. ಅದೆರಡೇ ಸಿನಿಮಾ ನಾನು ಸಹ ನಿರ್ದೇಶಕಿ ಆಗಿರೋದು. ಅದಾದ್ಮೇಲೆ ನಂದೇ ಕೆಲಸ ಶುರು ಮಾಡಿದೆ. ಅದಾದ್ಮೇಲೆ ಅವರೇ ನಿರ್ದೇಶಕಿ ಆದ್ರು. ಅದಕ್ಕಿಂತ ಮುಂಚೆ ನಾವು ಮಾತಾಡಬೇಕಾಗಿದ್ದು ಭಾರತದ ಮೊದಲ ಸಲಿಂಗ ಪ್ರೇಮ ಕಥೆಯ ವೆಬ್ ಸರಣಿ ಬಗ್ಗೆ, ಲವ್ ಸ್ಟೋರಿ. ಲವ್ ಸ್ಟೋರಿ ಆವಾಗ ಅದು ಹೇಗೆ ಉಟ್ಕೊಂಡಿದ್ದು ಕಥೆ, ಯಾವಾಗ ಬರ್ದಿದ್ದು? ನಾನು ಅದ್ರ ಬಗ್ಗೆ ತುಂಬಾ ವರ್ಷದ ಹಿಂದೆನೆ ಬರ್ದಿಟ್ಟಿದ್ದೆ. ನಾನು ಹಿಂಗಾದ್ರೆ ಇವಾಗ ಇಂಡಿಯಾದಲ್ಲಿ ಅದಕ್ಕೆ ಮುಂಚೆ ಫೈರ್ ಅಂತ ಒಂದ್ ಸಿನಿಮಾ ಬಂದಿತ್ತು, ದೀಪಾ ಮೆಹ್ತಾ ಅವ್ರದ್ದು. ಅದಾದ್ಮೇಲೆ ಬೇರೆ ಯಾವ್ದು ಬಂದಿರ್ಲಿಲ್ಲ. ನಾನು US ಅಲ್ಲೆಲ್ಲ ಇರ್ಬೇಕಾದ್ರೆ ನಂಗೆ ತುಂಬಾ ಜನ ಫ್ರೆಂಡ್ಸ್ ಇದ್ರು ಹೂ ವರ್ ಇನ್ ಸೇಮ್ ಸೆಕ್ಸ್ ರಿಲೇಶನ್ಶಿಪ್ಸ್. ನನಗೆ ಇಲ್ಲಿ ಕೂಡ ಸುಮಾರು ಜನ ಗೊತ್ತು. ಸೊ ನಾನು ಯೋಚನೆ ಮಾಡ್ತಾರೆ, ಈ ತರ ಕಥೆಗಳನ್ನ ಯಾತಕ್ಕೆ ಯಾರು ಹೇಳಲ್ಲ. ಸೊ ನೀವು US ಗೆ ಹೋಗೋ ಮೊದಲು ಗ್ರಾಜುಯೇಷನ್ ಆದ ಕೂಡಲೇ ಈ ತರದ ಒಂದು ಸ್ಟೋರಿ ಬರೆದ್ರು ಅಂತ ಹೇಳಿದ್ರಲ್ಲ? ಹೇಳಿದ ನನ್ನ ಅಕ್ಕಪಕ್ಕ ಸುಮಾರು ಜನ ಐ ಹ್ಯಾಡ್ ಸೀನ್. ಸೊ ಒನ್ ಆಫ್ ಮೈ ವೆರಿ ಗುಡ್ ಫ್ರೆಂಡ್ಸ್, ಶಿ ಕೇಮ್ ಔಟ್ ಟು ಮೀ ಅಂಡ್ ಶಿ ಟೋಲ್ಡ್ ಮೀ. ಸೊ ನನಗೆ ಯಾತಕ್ಕೆ ಇದ್ರ ಬಗ್ಗೆ ಎಲ್ಲ ಮಾತಾಡ, ನನ್ನ ಮೈಂಡ್ ಅಲ್ಲಿ ಸಂಬಂಧ ಅಷ್ಟೇ. ಎರಡು ಜೆಂಡರ್ ಬಗ್ಗೆ, ಜೆಂಡರ್ ಡಸಂಟ್ ಮ್ಯಾಟರ್. ಹ್ಯೂಮನ್ ರಿಲೇಶನ್ಶಿಪ್, ಪ್ರೇಮ ಎರಡು ಮನುಷ್ಯರ ಮಧ್ಯೆ ನಡೆಯೋದು. ಸೊ ಅಂಡ್ ದೆನ್ ನಾನು US ಗೆ ಹೋದ್ಮೇಲೆ ಅಲ್ಲಿನ ಓಪನ್ನೆಸ್, UK ಇದ್ಮೇಲೆ ಅಲ್ಲಿನ ಓಪನ್ನೆಸ್ ಎಲ್ಲ ನೋಡಾದ್ಮೇಲೆ ಇಂಡಿಯಾದಲ್ಲಿ ಐ ಆಮ್ ಶೋರ್ ರೆಪ್ರೆಸೆಂಟೇಷನ್ ಇಲ್ದಿರ ಇರೋ ಕಮ್ಯುನಿಟಿ ಇದು. ಸೊ ಈ ಕತೆ ಹೇಳಬೇಕು, ಒಂದು ಶುದ್ಧ ಲವ್ ಸ್ಟೋರಿ ತರ ಹೇಳಬೇಕು ಅಂತ. ಸೊ ಆ ಒಂದೇ ಒಂದು ಎಪಿಸೋಡ್ ಬರ್ದಿಟ್ಕೊಂಡಿದ್ದೆ ನಾನು ನನ್ನ ಗ್ರಾಜುಯೇಷನ್ ಆದ್ಮೇಲೆ. ಸೊ ಹಿಂಗೆ ಥಾಟ್ ಬಂದಾಗೆಲ್ಲ ಏನೋ ಬರ್ದಿಟ್ಕೋತೀವಲ್ಲ. ಸೊ ನಾ ಇದನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಇದನ್ನ ಸೀರೀಸ್ ಮಾಡೋಣ ಅಂತ ಡಿಸೈಡ್ ಮಾಡಿ ಮಿಕ್ಕಿದ 11 ಎಪಿಸೋಡ್ ಬರ್ದಿದ್ದು ನಾನು. ಸೊ ಇದನ್ನ ನಾನು ಮುಂಚೆ ಕರೆದಿದ್ದು ಇನ್ ದೋಸ್ ಮೂಮೆಂಟ್ಸ್ ಅಂತ. ಅಂದ್ರೆ ಇವಾಗ ಅದು ಯಾವ್ದು ಲವ್ ಸ್ಟೋರಿ, ಮುಂಚೆ ಟೈಟಲ್ ಇನ್ ದೋಸ್ ಮೂಮೆಂಟ್ಸ್, ಬಿಕಾಸ್ ಪ್ರೇಮ ಹುಟ್ಟೋದು ಘಳಿಗೆಗಳಲ್ಲಿ. ಸೊ ಆ ಯಾವ ಮೊಮೆಂಟ್ ಅಲ್ಲಿ ಏನೇನ್ ಆಗಿರಬಹುದು ಅಂತ ಒಂದು ಹಾರದ ತರ ಪೋಣಿಸಿದ್ದು ನಾನು. ಬರೀ ಮೊಮೆಂಟ್ಸ್ ನೋಡಿದ್ರೆ ಆ ಎಪಿಸೋಡ್ ಅಲ್ಲಿ ಪ್ರತಿ ಎಪಿಸೋಡ್ ಒಂದ್ ಮೊಮೆಂಟ್, ಅವರ ಜೀವನದ ಒಂದ್ ಮೊಮೆಂಟ್. ಸೊ ಈ ತರ ಯೋಚನೆ ಮಾಡಿ ನಾನು ಸೀರೀಸೇ ಮಾಡಬೇಕು, ಯೂಟ್ಯೂಬ್ ಅಲ್ಲೇ ರಿಲೀಸ್ ಮಾಡಬೇಕು ಅಂತ. ಬಿಕಾಸ್ ಒಂದು ಸಿನಿಮಾ ಮಾಡಿ ಥಿಯೇಟರ್ಗೆ ರಿಲೀಸ್ ಮಾಡಿ ಜನಗಳು ಕರ್ಕೊಂಬರೋದು ಅದು ತುಂಬಾ ಪ್ರಾಸೆಸ್ ಅದು. ಸೊ ನನಗೆ ಬಿಟ್ಟಿದ್ದು, ನನ್ನ ಆಡಿಯನ್ಸ್ಗೆ ಬಿಟ್ಟಿದ್ದು ಆ ತರ ಇರೋದು ಒಂದೇ ಯೂಟ್ಯೂಬ್. ಅವಾಗಿನ್ನು ಹೊಸದಾಗಿ ಯೂಟ್ಯೂಬ್ ಅಲ್ಲಿ ಮಾನಿಟೈಸೇಷನ್ ಶುರು ಮಾಡಿದ್ರು. ಅಂದ್ರೆ ಯೂಟ್ಯೂಬ್ 9-10 ಅಲ್ಲಿ ಶುರು ಮಾಡಿದ್ರು. ಸೊ ಒಳ್ಳೆ ಪ್ಲಾಟ್ಫಾರ್ಮ್ ಕತೆ ಹೇಳೋರಿಗೆ, ಡಿಫ್ರೆಂಟ್ ಕತೆ ಹೇಳೋರಿಗೆ. Yes, I think we were one of the first web series in India. ನಮ್ ಜೊತೆಲಿ ಐ ಥಿಂಕ್ ಪಿಕ್ಚರ್ಸ್ ಅವ್ರೆ ಒಂದ್ ಮಾಡಿದ್ರು ಅನ್ಸತ್ತೆ. ಅಲ್ಲ, ಮತ್ತೆ ಇಲ್ಲೂ ಈ ಯುವಕರ ಹೃದಯಗಳನ್ನು ತಟ್ಟಬೇಕಾದ್ರೆ ಈ ವೆಬ್ ಸೀರೀಸ್ ಅಂದ್ರೆ ಬೆಸ್ಟ್ ವೇ, ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಏನು ಅನ್ಸುತ್ತೆ ನಿಮ್ಗೆ? ಹೌದು, ನಂಗೇನು ಅನಿಸ್ತಾ, ಈಗ್ಲೂ ನನ್ಗೆ ಅನ್ಸತ್ತೆ. ನನ್ಗಾದ್ರೆ ನೀವಿರೋ ಕಡೆ ನಾನು ಕತೆ ತಗೊಂಡ್ ಬರ್ತೀನಿ, ಆಡಿಯನ್ಸ್ ಇರೋ ಕಡೆ ನಾನು ಕತೆ ತಗೊಂಡು, ಐ ವಿಲ್ ಕಮ್ ವೇರ್ ಯು ಆರ್ ವಾಚಿಂಗ್ ಅಂಡ್ ಟೆಲ್ ಯು ದಿ ಸ್ಟೋರೀಸ್. ನಿಮ್ಮನ್ನ ನಿಮ್ಮ ಮನೆ ಸೋಫಾದಿಂದ ಎಬ್ಸಿ ಹೊರಗಡೆ ಬಂದು ಚಪ್ಪಲಿ ಹಾಕ್ಸಿ ಗಾಡಿ ತಗೊಂಡು ಬಂದು ಟಿಕೆಟ್ ತಗೊಂಡು ಥಿಯೇಟರ್ಗೆ ಬರೋದು, ಆ ಪ್ರಾಸೆಸ್ ಸ್ವಲ್ಪ ಕಷ್ಟ. ಆ ಪ್ರಾಸೆಸ್ಗೆ ಇವಾಗ ಅಲ್ವಾ, ಅದು ಬೆಂಗಳೂರು ಅಂತ ನಗರದಲ್ಲಿ ಅಥವಾ ಬೇರೆ ಸಿಟಿಗಳಲ್ಲಿ. ಸೊ ನೀವೆಲ್ಲಿದ್ರು ಅಲ್ಲಿಗೆ ತಗೊಂಡ್ಬರ್ತೀನಿ. ಬಟ್ ಕೆಲವು ಕಥೆಗಳನ್ನ ನೀವು ಸಿನಿಮಾ ಥಿಯೇಟರ್ ಅಲ್ಲೇ ನೋಡ್ಬೇಕಾಗುತ್ತೆ. ಕೆಲವೊಂದು ಕಥೆಗಳನ್ನ ನಿಮ್ಮ ಇಂಟಿಮೇಟ್ ಸ್ಪೇಸ್ ಅಲ್ಲಿ ನೋಡ್ಕೊಳ್ಬಹುದು. ಅದಕ್ಕೋಸ್ಕರ ನಾನು ವೆಬ್ ಅಲ್ಲೇ ಮಾಡ್ಬೇಕು ಅಂತ. ಅಲ್ಲ, ಇದರ ಡೈರೆಕ್ಷನ್ ಇದು ಎಲ್ಲಿ ಆಯ್ತು? ಎಲ್ಲ ಬೆಂಗಳೂರು. 2015 ನಲ್ಲಿ ನಾನು ಡಿಸೈಡ್ ಮಾಡಿದ್ದು ಮಾಡೋದು ಅಂತ. ಅವಾಗ ನನ್ನ ಹತ್ರ 8,000-10,000 ಏನೋ ಇತ್ತು ಅಷ್ಟೇ. ಕ್ರೌಡ್ ಫಂಡಿಂಗ್ ಮಾಡಿದೆ ನಾನು. ಸೊ ದಟ್ ವಾಸ್ ಅ ಹೋಲ್ ಪ್ರಾಸೆಸ್, 1 year. ತುಂಬಾ ದೊಡ್ಡ ಪ್ರಾಸೆಸ್ ಅದು. ಬಿಕಾಸ್ ಚಿತ್ರರಂಗದಲ್ಲಿ ಬಹುಶಃ ಲೂಸಿಯಾ I think was one of the first movies to be crowdfunded, alva? So somewhere you got the inspiration from that? Could be, but also inspiration ಗಿಂತ ಹೆಚ್ಚಾಗಿ ಒಳಗಡೆ ಒಂದು ಧೈರ್ಯ ಬರಬೇಕು. ನಾ ಹೇಳ್ದಂಗೆ ಮಿಡ್ಲ್ ಕ್ಲಾಸ್ ಅವ್ರು ನಾವು ಒಬ್ಬನ ದುಡ್ಡು ಕೇಳೋದಕ್ಕೆ ಹಿಂಜರಿತೀವಿ ಅಲ್ವಾ. ಕೇಳಿದ್ಮೇಲೆ ನಮ್ಮಮ್ಮ ಹೆಂಗೆ ಹೇಳ್ಕೊಟ್ಟಿದ್ದಾರೆ, 10 ರೂಪಾಯಿ ಇಸ್ಕೊಂಡ್ರೆ ವಾಪಸ್ ಕೊಡ್ಬೇಕು ನೀನು ಅವ್ರಿಗೆ. ಸೊ ಆ ತರ ಹಿಂಜರಿಕೆಯಲ್ಲಿ ಇರ್ಬೇಕಾದ್ರೆ ನಾನು ಕೈ ಚಾಚಿ ನಾನು ಈ ತರ ಏನೋ ಮಾಡ್ತಾ ಇದೀನಿ, ನನ್ನ ನಂಬಿ ದುಡ್ಡು ಹಾಕಿ ಅಂತ ನನ್ನೊಳಗೆ ಒಂದು ಧೈರ್ಯ ಬರಬೇಕಿತ್ತು. ಆ ಧೈರ್ಯ ಬರಕ್ಕೆ ಟೈಮ್ ಹಿಡಿತು. ಅವ್ರ ಮಾಡೆಲ್ನ ಕೂಡ ನಾನು ಫಾಲೋ ಮಾಡಲಿಲ್ಲ. ಬಿಕಾಸ್ ಅವರು ನನಗೆ ಒಂದು ಟೈಮಲ್ಲಿ ನಾನು ನನ್ನ ಫ್ರೆಂಡ್ಸ್ ಕೂತ್ಕೊಂಡು 4 ಜನ ಪ್ರೊಡ್ಯೂಸರ್ ಮುಂದೆ ಬಂದಿದ್ರು ಮ್ಯಾಮ್. ಅವ್ರು ಬಂದಾದ್ಮೇಲೆ
ಇಷ್ಟು ದೂರ ಬರ್ತಾರೆ ಆಮೇಲೆ ಕೈ ಎತ್ಬಿಡ್ತಾರೆ. ಆ ತರ ಸುಮಾರಾಗಿತ್ತು 8 ತಿಂಗಳ ನಾವು. ಅಂದ್ರೆ ವಿಭಿನ್ನ ಕಥಾ ವಸ್ತು ಅವ್ರಿಗೆ ಫಸ್ಟ್ ವೆಬ್ ಸೀರೀಸ್ ಇಂಡಿಯಾ ಇಸ್ ನಾಟ್ ಪ್ರಿಪೇರ್ಡ್ ಫಾರ್ ಇಲ್ಲ, ಬೇರೆ ಬೇರೆ ಕಾರಣ. ಒಬ್ಬ ಪ್ರೊಡ್ಯೂಸರ್ ಅವರು ಅವ್ರದ್ದು ಬೇರೆ ಏನೋ ಬಿಸ್ನೆಸ್ ನಾವು ದುಡ್ಡು ಹಾಕ್ತಿವಿ ಅಂತ ಹೇಳಿದ್ರು. ಅವರು ಎಲ್ಲ ರೆಡಿ ಮಾಡ್ಕೊಂಡಿದೀವಿ, ಅಕ್ಟೋಬರ್ ಅಲ್ಲಿ ಶೂಟಿಂಗ್ ಹೋಗ್ಬೇಕು, ಸೆಪ್ಟೆಂಬರ್ 15ರಿಂದ ಫೋನ್ ಎತ್ಕೋತಾ ಇಲ್ಲ. ಆಮೇಲೆ ಅಕ್ಟೋಬರ್ ಫಸ್ಟ್ ವೀಕ್ ಫೋನ್ ಎತ್ಕೊಂಡು ಹೇಳ್ತಾರೆ, ಇಲ್ಲ ನಾನೊಂದು ಆಡಿ ಕಾರ್ ಬುಕ್ ಮಾಡಿದ್ದೆ, ಬಂದ್ಬಿಡ್ತು, ಅದು ಡೆಲಿವರ್ ಆಗೋಯ್ತು. ಸೊ ನಿಮಗೆ ನಾವು ಕೇಳ್ತಾ ತುಂಬಾ ಕಡಿಮೆ ದುಡ್ಡು. ಸೊ ಪ್ರಿಯಾರಿಟೀಸ್ ಲೈಫಲ್ಲಿ ಅಲ್ವಾ. ಸೊ ಅವಾಗ ಕೂತ್ಕೊಂಡು ನಾವು ಫ್ರೆಂಡ್ಸ್ ಎಲ್ಲ ಮಾತಾಡ್ತಿರ್ಬೇಕಾದ್ರೆ, ಬಿಕಾಸ್ ನನಗೆ ಇದು ಮಾಡ್ಲೇಬೇಕು, ಇಳ್ದು ಬಿಟ್ಟಿದ್ದೀನಿ ನಾನು, ನನಗೆ ನಾನು ಒಂಥರ ಒಬ್ಸೆಷನ್ ಆಗ್ಬಿಡುತ್ತೆ, ನನಗೆ ಒಂದು ಹಠ ಸಿಕ್ಕಾಬಡೆ. ಇಳ್ದಾದ್ಮೇಲೆ ಅದನ್ನ ಪೂರ್ತಿ ಜೊತೆಲಿ ಇದ್ಬಿಟ್ಟೆ ನಾನು ಕೈ ಬಿಡಬೇಕು, ಮದ್ದಲೆಲ್ಲ ಕೈ ಎತ್ತಕ್ ಆಗೋದಿಲ್ಲ ನಂಗೆ. ಸೊ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಾ ಹೇಳ್ದೆ, ನಾನು ಎಲ್ಲಿಂದಾರ ಲೋನ್ ತೆಗಿತೇನೆ 1 ಲಕ್ಷ, ನಿನ್ನ ಹತ್ರ ಎಷ್ಟಿದೆ. ಆಮೇಲೆ ಯೋಚನೆ ಬಂತು, ಕ್ರೌಡ್ ಫಂಡಿಂಗ್ ಅಂದ್ರೆ ಇದೆ. ಸೊ ಹಂಗಂತ ಯೋಚನೆ ಮಾಡಿ ದೆನ್ ನನ್ನ ಫ್ರೆಂಡ್ ಒಂದು ಪ್ಲಾಟ್ಫಾರ್ಮ್ ಹೇಳಿದ್ರು. ಆ ಪ್ಲಾಟ್ಫಾರ್ಮ್ ಅಲ್ಲಿ ಅಪ್ಲೈ ಮಾಡಿದ್ರೆ ಅಲ್ಲಿ ಬರೀ ಈ ತರ ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನ್ಸ್ ಮಾಡುವವರು ಸಪೋರ್ಟ್ ಮಾಡೋರು, ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ತಿದ್ದಾರೆ ಅಂದ್ರೆ. ಸೊ ಅವ್ರ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡೋದೇ ರೇರು. ನಮ್ದು ಸೆಲೆಕ್ಟ್ ಆಗೋಯ್ತು. ಅಂಡ್ ಅವರ ಕಮ್ಯುನಿಟಿಯಿಂದ ತುಂಬಾ ಜನ ದುಡ್ಡು ಹಾಕಿದ್ರು. ಸೊ ಒಂದು 25-30 ಜನ ಗೊತ್ತಿಲ್ದಿರೋರೆಲ್ಲ ದುಡ್ಡು ಹಾಕಿದ್ದಾರೆ. ಎಲ್ಲೋ ಒಂದ್ ಕಡೆ ನೀವು ಈ ರೀತಿ ಕ್ರೌಡ್ ಫಂಡಿಂಗ್ ಹೋದಾಗ ನೀವು ಐಡಿಯಾ ನಿಮ್ಮ ಅದನ್ನು ದರ್ ವಾಸ್ ಪಾಸಿಬಿಲಿಟಿ ಆಫ್ ಸಮಬಡಿ ಸ್ಟೀಲಿಂಗ್ ಯುವರ್ ಐಡಿಯಾ. ಇಟ್ ಈಸ್ ಆ ರಿಸ್ಕ್ ಎಲ್ಲಾ ಕಡೆ. ನಂದು ಐಡಿಯಾ ತಗೋಬಹುದು, ಬಟ್ ತಗೊಳ್ಳಿಲ್ಲ ಅವರು, ಯಾರು ತಗೊಂಡಿಲ್ಲ. ನೋಬಡಿ ಕೊಡುವಂತ ಧೈರ್ಯನೂ ಬೇಕಲ್ಲ, ಕದಿಯೋದಷ್ಟೇ ಅಲ್ಲ, ಧೈರ್ಯ ಕೂಡ ಬೇಕಲ್ಲ. ಹೌದು, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ. ಬಿಕಾಸ್ ಇವಾಗ ನನ್ ಕಥೆ ನಾನ್ ಹೇಳೋ ರೀತಿ ಬೇರೆ ಯಾರು ಹೇಳಕ್ಕಾಗಲ್ಲ, ನಿಮ್ ಕಥೆ ನೀವ್ ಹೇಳೋ ರೀತಿ ನನ್ ಕೈಲಿ ಹೇಳಕ್ಕಾಗಲ್ಲ. ಸೊ ನಂಗೆ ಆ ಧೈರ್ಯ ಇದ್ದೇ ಇದೆ, ತಗೊಳ್ಳಿ, 1 ಲೈನ್ ತಗೊಂಡ್ರೆ ತಗೊಳ್ಳಿ, ಪರವಾಗಿಲ್ಲ. ಬಟ್ ನನ್ ಸಿನಿಮಾ ನಾನ್ ಹೇಳೋ ರೀತಿ ಬೇರೆ ಯಾರು ಹೇಳಕ್ಕಾಗಲ್ಲ, ಆ ಧೈರ್ಯ ಇತ್ತು ನನಗೆ. ಮತ್ತೆ ಈ ತರ ಯಾರೋ ಗೊತ್ತಿಲ್ಲದೆ ಇರೋ ಸಪೋರ್ಟ್ ಮಾಡಿದಾಗ ಒಂಥರ ಪುಷ್ ಬರುತ್ತೆ, ಅದು ಯಾರೋ ಜೊತೆ ಇದ್ದಾರೆ, ಆ ಧೈರ್ಯ. ಸೊ ಆ ಧೈರ್ಯದಲ್ಲಿ ಮುಂದೆ ಹೋಗಿದ್ದು. ಒಂದು 50% ದುಡ್ಡು ರೇಸ್ ಆಗಿತ್ತು. ಅದಾದ್ಮೇಲೆ ಶೂಟಿಂಗ್ ಇಳ್ದ್ಬಿಟ್ವಿ ನಾವು. ಇನ್ನೇನ್ ಶೂಟಿಂಗ್ ಅರ್ಧ ದುಡ್ಡೆಲ್ಲ ಖಾಲಿ ಆಗ್ತಾ ಇದೆ. ಆವಾಗ ನಮ್ಗೆ ಈ ಕ್ಯಾಂಪೇನ್ ಮೂಲಕನೇ UK ಇಂದ ಒಬ್ಬ ಪ್ರೊಡ್ಯೂಸರ್ ಮುಂದೆ ಬಂದ್ರು, ನಾವು ಹೆಲ್ಪ್ ಮಾಡ್ತೀವಿ ಅಂತ. ಸೊ ಅವ್ರು ಬಂದ್ಮೇಲೆ ಮುಗಿಸಿ ಐ ಕುಡ್ ಫಿನಿಶ್ ಇಟ್ ಅಂಡ್ ರಿಲೀಸ್ ಇಟ್ ಅಂಡ್ ನೌ ಇಟ್ ಇಸ್ ವಾಟ್ ಇಟ್ ಇಸ್. ಈಗ ನೀವು ನಾವು ಅಂತ ಹೇಳ್ತೀರಾ ಅಂದ್ರೆ ನಿಮ್ ಜೊತೆ ನಿಮ್ದೇ ಟೀಮ್ ಅಂತ ಇತ್ತಾ ರೂಪಾ? ಹೌದು. ಓಕೆ, ಬಿಕಾಸ್ ಯು ನೆವರ್ ಸೆಡ್ ನಾನು ಅಂತ ನಾವು ಅಂತ ಹೇಳ್ತೀವಿ. ಸೊ ಇಟ್ ವಾಸ್ ಅ ಟೀಮ್ ಆಫ್ ಸಿಮಿಲರ್ ಇಂಟ್ರೆಸ್ಟ್. ಸೊ ಸಮಾನ ಮನಸ್ಕರು. ಹೌದು, ಅಂದ್ರೆ ನಂದು ಒಂದು ಹುಚ್ಚುತನ. ಆ ಹುಚ್ಚುತನದ ಜೊತೆಲಿ ಒಂದಷ್ಟು ಜನ ನಿಂತ್ಕೋತಾರೆ, ಡೌಟೇ ಮಾಡಲ್ಲ ಅವರು. ಇವಳು ಯೋಚನೆ ಮಾಡಿರ್ತಾಳೆ ಅಂದ್ರೆ ಮಾಡೋಣ ಅನ್ನೋ ತರ ಕೆಲವು ಫ್ರೆಂಡ್ಸ್ ಇದ್ದಾರೆ. ಅಂಡ್ ಆಕ್ಟರ್ಸ್ ಆಲ್ರೆಡಿ ಆನ್ ಬೋರ್ಡ್ ಆಗಿದ್ರು. ಅವ್ರ ಜೊತೆಲಿ ನಿಂತಿದ್ದು ನಂಗೆ ತುಂಬಾ ಮುಖ್ಯ ಆಗಿತ್ತು. ಶ್ವೇತಾ ಅಂಡ್ ಸ್ಫೂರ್ತಿ ಅವ್ರನ್ನ ನಾನು ಶೂಟಿಂಗ್ ಅಂದ್ರೆ ಫೈನಲ್ ಶೂಟಿಂಗ್ ಹೋಗೋ ಮುಂಚೆ ಸುಮ್ನೆ ಪೈಲಟ್ ಮಾಡಿ ನೋಡೋಣ, ನನ್ನ ಕೈಲಿ ಈ ತರ ಕತೆ ಹೇಳಕ್ಕಾಗುತ್ತೋ ಇಲ್ವಾ, ನನಗೊಂದು ಧೈರ್ಯ ಬೇಕಲ್ವಾ. ಸೊ ನಾನೇ ಒಂದು 20,000 ಹಾಕಿ ನಮ್ದೇ ಒಂದು ಚಿಕ್ಕ ಕ್ಯಾಮ್ರಲ್ಲಿ ಶೂಟಿಂಗ್ ಮಾಡಿದ್ವಿ ಒಂದು ಎಪಿಸೋಡ್ನ. ನಂಗೆ ತಿಳ್ಕೊಬೇಕಿತ್ತು ಈ ಒಂದು ಭಾವ ನನ್ನ ಕೈಲಿ ಬರತ್ತಾ, ಸುಮ್ನೆ ಎಕ್ಸಾಕ್ಟ್ಲಿ. ಸೊ ಆ ಎಕ್ಸಿಕ್ಯೂಷನ್ಗೆ, ಸೊ ಆ ಎಪಿಸೋಡ್ ನ ಒಂದು ಪೈಲಟ್ ಮಾಡ್ಕೊಂಡ್ವಿ, ವರ್ಕ್ ಆಯ್ತು. ಅವಾಗಿಂದ ಮತ್ತೆ ನೆಕ್ಸ್ಟ್ ಫೈನಲ್ ಶೂಟಿಂಗ್ ಹೋಗೋದಿಕ್ 1 ವರ್ಷ. ಬಟ್ ಜೊತೆಲಿ ನಿಂತಿದ್ರು ಅವರಿಬ್ರು. ಬಟ್ ಅವ್ರ ತಯಾರಿ ನೋಡಿ ಮೇಡಮ್. ಸೊ ಅವರನ್ನ ಅವರೇ ಎಷ್ಟು ಪರೀಕ್ಷೆಗಳನ್ನ ಮಾಡ್ಕೊಂಡ್ರು, ಅವ್ರ ಮೇಲೆ ಅವರೇನ ನಂಬಿಕೆಗಾಗಿ ಬಹಳ ಖುಷಿ ಆಗುತ್ತೆ. ಅದಕ್ಕಾಗಿ ನೀವು ಅತ್ಯುತ್ತಮ ನಿರ್ದೇಶಕಿ ಅವಾರ್ಡ್ ತಗೊಳ್ತೀರಾ. ಅದಕ್ಕೆ ಅತ್ಯುತ್ತಮ ಕಥೆ ವಿಭಾಗದಲ್ಲಿ ಕೂಡ ನಿಮ್ಗೆ ಪ್ರಶಸ್ತಿ ಸಿಗುತ್ತೆ ಈ ವೆಬ್ ಸರಣಿಗೆ. 8 ಅವಾರ್ಡ್ ಬಂದಿದೆ. ಎಷ್ಟು ಖುಷಿ ಆಯ್ತು. ಹೌದು, ನ್ಯೂಯಾರ್ಕ್ ಅಲ್ಲಿ, ಕೆನಡಾ ಅಲ್ಲಿ, ಸುಮಾರು ಕಡೆ, ಸ್ಪೇನ್. ಸೊ ನನ್ಗೆ ಖುಷಿ, ಧೈರ್ಯ ಜಾಸ್ತಿ ಆಗತ್ತೆ. ಅಂದ್ರೆ ನಾನು ಹೇಳ್ದಂಗೆ ನಂದು ಒಂದು ಕೋಣೆಯಲ್ಲಿ ಕೂತ್ಕೊಂಡು ಈ ತರ ಕನಸು ಕಾಣ್ಕೊಂಡು ಹುಚ್ಚತನದಲ್ಲಿ ಕತೆ ಬರೆಯೋದೊಂದು, ಈ ಕತೆ ಹೇಳೋಣ ಆ ಕತೆ ಹೇಳೋಣ, ಅದನ್ನ ಎಕ್ಸಿಕ್ಯೂಟ್ ಮಾಡೋದೊಂದು. ಮಾಡಾದ್ಮೇಲೆ ಒಬ್ಬರು ನೋಡಿ ಏನೋ ಮಾಡಿದ್ಯಾ ಅಂದಾಗ, ಓ ಆಡಿಯನ್ಸ್ ಇದ್ದಾರೆ, ಧೈರ್ಯ, ಇನ್ನೂ ಹೋಗೋಣ, ಮುಂದೆ ಹೋಗೋಣ, ಇನ್ನೂ ಏನಾರು ಹೇಳೋಣ ಅಂತ ಆ ಧೈರ್ಯ. ಅಂದ್ರೆ ನಿಮಗೆ ಭಾರತದಲ್ಲಿ ಯಾವುದೇ ಅವಾರ್ಡ್ಗಳು ಬರಲಿಲ್ಲ, ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಾರ್ಡ್ಸ್ಗಳು ಬಂದಿದೆ. ಅದೆಲ್ಲ ಲವ್ ಸ್ಟೋರಿ. ಹೌದು. ಸರಿ, ಏನೋ ಭಂಡು ಧೈರ್ಯದಿಂದ ನೀವು ಕತೆ ಹೇಳಲಿಕ್ಕೆ ಹೊರಟಿದ್ರೆ ನಿಮ್ಗೆ ಅದರಲ್ಲಿ ಯಶಸ್ಸು ಕೂಡ ಲಭಿತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಮನ್ನಣೆ ಕೂಡ ಸಿಕ್ಕಿದ್ರು. ಆದ್ರೆ ಭಾರತದಲ್ಲಿ ಹೌ ಡಿಡ್ ಪೀಪಲ್ ರಿಯಾಕ್ಟ್ ಟು ದಟ್? ಯಾವ ರೀತಿ ಇದನ್ನು ಸ್ವೀಕರಿಸಿದ್ರು? ನಿಮ್ಮ ಮನೆಯಲ್ಲಿ ಈ ರೀತಿ ಒಂದು ಸ್ಟೋರಿ ನಾನು ಹೇಳ್ತೇನೆ ಅಂತ ಹೇಳುವಾಗ ಅದೇನು ಸ್ವಲ್ಪ ಸಬ್ಜೆಕ್ಟ್ ಇಸ್ ಸ್ಟಿಲ್ ಟ್ಯಾಬು, ಆ ಟ್ಯಾಬು ಇದೆ ಈ ಸಬ್ಜೆಕ್ಟ್ಗೆ. ಸೊ ಹೌ ಡಿಡ್ ಯು ಡೀಲ್ ವಿತ್ ದಿಸ್? ಸೊ ನಮ್ಮ ಮನೆ ಅಂದ್ರೆ ನಂಗೆ ನಮ್ಮ ಅಮ್ಮನ ಜೊತೆ ಇರೋದು, ನಾನು ನಮ್ಮಮ್ಮ ಅಂಡ್ ನಮ್ಮ ಅಣ್ಣನ ಫ್ಯಾಮಿಲಿ. ನಮ್ಮಪ್ಪ 2012 ಹೋಗ್ಬಿಟ್ರು. ಸೊ ಅವ್ರಿಗೆ ಈ ಕತೆ ನಂದೇನು ನೋಡಕ್ ಸಿಕ್ಕಿಲ್ಲ ಅವ್ರಿಗೆ. ನಮ್ಮಮ್ಮ ಐ ಡೋಂಟ್ ಥಿಂಕ್ ಇದುವರೆಗೂ ನೋಡಿದ್ದಾರೆ ಅಂತ.
ಅವ್ರ ಗಂಟು ಮೂಟೆನ ಒಂದ್ 10 ಸತಿ ನೋಡಿರ್ತಾರೆ, ಬಟ್ ಇದನ್ನ ಇನ್ನೂ ನೋಡಿರ್ಬೇಕಿಲ್ಲ ಮೋಸ್ಟ್ಲಿ. ನೀವು ಯಾವಾಗಲೂ ತೋರಿಸುವ ಪ್ರಯತ್ನ ಮಾಡಿಲ್ಲ? ಇಲ್ಲ, ನನ್ಗೆ ಅವು ಏನು ಅನ್ಸಿಲ್ಲ. ಅಂದ್ರೆ ನನ್ನ ಸಿನಿಮಾ ನೀವೇ ನೋಡಿ ಅಂತ ಹೇಳುವಷ್ಟು ಬೇಡ ಅಂತ ಇಲ್ಲ, ನೋಡ್ಲಿ, ನೋ ಪ್ರಾಬ್ಲಮ್. ಅವ್ರ ಫ್ರೆಂಡ್ಸ್ ಎಲ್ಲ ನೋಡಿ ಅವ್ರಿಗೆ ಹೇಳಿದಾರೆ, ನೋಡೋದೇ ಸೀರೀಸ್ ಬಂದಿದೆ ನಿಮ್ ಮಗಳ್ದು ಅಂತ. ಸೊ ನಮ್ಮ ಅಣ್ಣ ನೋಡಿದಾನೆ, ನನ್ನ ಅತ್ತಿಗೆ ನೋಡಿದಾರೆ, ನನಗೆ ಇನ್ಯಾರ ಮನ್ನಣೆ ಬೇಕು? ಅವರೆಲ್ಲ ನಿಂತಾಯ್ತು ಜೊತೆಯಲ್ಲಿ ಅಂದ್ರೆ ಅಲ್ವಾ. ಇಂಡಿಯಾದಲ್ಲಿ ರೆಸ್ಪಾನ್ಸ್ ನಾನು ಅನ್ಕೊಂಡಕ್ಕಿಂತ ಲೈಕ್ ತುಂಬಾ ಎಕ್ಸ್ಪ್ಲೋರ್ಡ್ ಆಯ್ತು ಕಥೆ ಆಗ. ಬಿಕಾಸ್ ಐ ಥಿಂಕ್ ಕಾದಿದ್ರು ಅನ್ಸತ್ತೆ. 16 ನಲ್ಲಿ ಹೊರಗೆ ಬಂದಿದ್ದು ಮ್ಯಾಮ್. ಆ ಕಥೆ ಯಾರ್ಯಾರಿಗೆ ತಲುಪಿದೆ, ಹೇಗೆ ತಲುಪಿದೆ, ನನಗೆ ಈಗ್ಲೂ 100 ಮೆಸೇಜ್ ಬರುತ್ತೆ ಸೀಸನ್ 2 ಮಾಡಿ ಅಂತ. ಬೇರೆ ಬೇರೆ ದೇಶ ತಲುಪಿದೆ, ಇಂಡೋನೇಷ್ಯಾ, ಮಲೇಷ್ಯಾ, ಆಫ್ರಿಕಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಅಮೆರಿಕಾ, ಎಲ್ಲೆಲ್ಲಿಂದಾನು ಮೆಸೇಜ್ ಬರುತ್ತೆ. ಇಲ್ಲಿ ಬಿಹಾರ್, ಇಂಟೀರಿಯರ್ ಗುಜರಾತ್, ಇಂಟೀರಿಯರ್ ಕಾಶ್ಮೀರ್, ಎಲ್ಲೆಲ್ಲಿಂದಾನೋ ನನಗೆ ಮೆಸೇಜ್ ಬಂದಿದೆ. ಥ್ಯಾಂಕ್ ಯು ನಮ್ ಕತೆ ಹೇಳಿದ್ದಕ್ಕೆ. ಅಂಡ್ ಅದೊಂದು ಕಮ್ಯುನಿಟಿ ಆಗ್ಬಿಟ್ಟಿದೆ ಇವಾಗ, ನನಗೆ ಗೊತ್ತಿಲ್ತೀರಾ. ಅದರ್ ಲವ್ ಸ್ಟೋರಿ ಇದೆ, ಒಂದು ಕಮ್ಯುನಿಟಿ. ಅವ್ರು ಕೊಟ್ಟಂತ ಸಪೋರ್ಟ್, ಅವ್ರು ಕೊಟ್ಟಂತ ಪ್ರೇಮ ಆ ಟೈಮಲ್ಲಿ ನನಗೆ ಗಂಟು ಮೂಡೆ ಮಾಡಕ್ಕೆ ಧೈರ್ಯ ಬಂದಿದ್ದು ಅದರಿಂದ. ಇದು ಕೂಡ ನಾವೇ ಕಂಪನಿ ಕಟ್ಟಿದ್ದು. ಬಿಕಾಸ್ ಅಗೇನ್ ಕತೆ ಇಟ್ಕೊಂಡು ಹೋದೆ, ಹುಡುಗಿಯರ್ ಕತೆ ಯಾರು ನೋಡ್ತಾರೆ, ಇಂಥ ಕತೆ ಯಾರು ನೋಡ್ತಾರೆ, ಆ ತರ ಒಂದ್ 4-5 ಸತಿ ರಿಜೆಕ್ಟ್ ಆದ್ಮೇಲೆ ಕೇಳೋದಿಕ್ಕೆ ನನಗೆ ಬೇಕಿರ್ಲಿಲ್ಲ. ಸೊ ಅವಾಗ ನಾವೇ ಪ್ರೊಡಕ್ಷನ್ ಹೌಸ್ ಕಟ್ಟೋಣ, ನಾವೇ ನಮ್ ಕತೆಗಳು ನಾವೇ ಹೇಳೋಣ ನಮ್ ರೀತಿಲಿ ಅಂತ ಹೊರಟಾಗ ದುಡ್ಡು ಬೇಕಲ್ಲ. ಅದೆಲ್ಲ ಸುರಿ ಫ್ಯಾನ್ಸ್ 8 ಜನ ನಮ್ ಕಂಪನಿಲಿ ಇನ್ವೆಸ್ಟ್ ಮಾಡಿದ್ದಾರೆ, ನೀವು ಮಾಡಿ ಕತೆಗಳನ್ನ. ಈ ಸಂದರ್ಭದಲ್ಲಿ ನೀವು ಅಮಯುಕ್ತಿ ಎನ್ನುವ ಸ್ಟುಡಿಯೋ ಕೂಡ ಮಾಡಿದ್ರಲ್ವಾ? ಹೌದು, ಅಮಯುಕ್ತಿಗೆ ದುಡ್ಡು ಹಾಕಿರೋದು ಅವರು. ಇಟ್ಸ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಸೊ ಶೇರ್ ಹೋಲ್ಡಿಂಗ್ ಅಲ್ಲಿ ನಾವು ಆಪರೇಟ್ ಮಾಡೋದು. ಸೊ 8 ಜನ, ಆಲ್ ವಿಮೆನ್. ಮಹಿಳೆಯರು ಏನು ಮಾಡಬಹುದು ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ. ಈ ಗಂಟು ಮೂಟೆ ಅಂತ ಹೇಳುವಾಗ ಈ ಟೈಟಲ್ ಹೇಗೆ ಬಂತು ಅನ್ನೋ ಪ್ರಶ್ನೆ ಬರುತ್ತೆ. ಏನು ಗಂಟು ಮೂಟೆ? ಗಂಟು ಮೂಟೆ ಕಟ್ಕೊಂಡು ಹೋಗ್ತಾರೆ ಅವರು. ಹೌದು, ಗಂಟು ಮೂಟೆ ಹೊರೆನ ನೀವು ಹೊತ್ತಿದ್ ಹೇಗೆ? ನನಗೆ ಸಿನಿಮಾ ಎಲ್ಲರೂ ನೋಡಿರ್ತಾರೆ. ನಾನು ಯಾವಾಗ್ಲೂ ಸಿನಿಮಾ ಎಂಡಿಂಗ್ ಹೇಳ್ದಿರಾ ಹಂಗೆ ಮಾತಾಡೋಣ ಅಂತ ಯೋಚನೆ ಮಾಡ್ತೇವೆ, ಬಟ್ ಇವಾಗ ಎಲ್ಲರೂ ನೋಡಿರ್ತಾರೆ ಹೇಳ್ಬೋದು. ನನಗೆ ಸ್ಯೂಸೈಡ್ ಅನ್ನೋ ತುಂಬಾ ಕಾಡುತ್ತೆ. ಚಿಕ್ಕ ವಯಸ್ಸಿಂದ ನಾನು ಪೇಪರಲ್ಲಿ ಓದಿದ್ರೆ 3rd ಪೇಜಲ್ಲಿ ಹಾಕೋರು ಅವಾಗೆಲ್ಲ, ಇವರು ಸೂಸೈಡ್ ಮಾಡ್ಕೊಂಡ್ರು, ಇವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು, ರೈತರ ಆತ್ಮಹತ್ಯೆ ಅನ್ನೋದು ನಂಗೆ ತುಂಬಾ ಕಾಡುತ್ತೆ. ಹೆಂಗೆ ಒಬ್ಬ ಮನುಷ್ಯ ಆ ಒಂದು ಕ್ಷಣಕ್ಕೆ ಹೆಂಗ್ ತಲುಪ್ತಾನೆ, ಅವನು ಅಷ್ಟೇ ಮುಗ್ದೋಯ್ತು, ನನಗಿನ್ನ ಆಗೋದಿಲ್ಲ, ಇನ್ನೇನು ಕಾಣ್ತಾ ಇಲ್ಲ ಅಂತ. ಸೊ ನಾನು ಇದ್ರ ಬಗ್ಗೆ ಒಂದು ಕಥೆ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ನನಗೆ ಹೋಗ್ತಾ ಕ್ಲಾರಿಟಿ ಬಂದಿದ್ದು, ಇದ್ರ ಬಗ್ಗೆ ಕಥೆ ಮಾಡ್ಯಾರ ಅಂದ್ರೆ ಹೋಗೋರು ಹೋಗ್ಬಿಡ್ತಾರೆ, ಆತ್ಮಹತ್ಯೆ ಕಾಡೋದು ಜಾಸ್ತಿ ಉಳ್ದೋರು. ಹೌದು, ಉಳ್ದೋರ್ಗೆ ಅಲ್ವಾ. ಯಾಕೆ ನಮ್ ಕೈಲಿ ಸಪೋರ್ಟ್ ಮಾಡ್ಬೋದು, ನಮ್ ಕೈಲಿ ಏನಾದ್ರು ಮಾಡಕ್ಕಾಗಿರೋದ ಅಂತ ಉಳ್ದೋರ್ಗೆ ಕಾಡತ್ತೆ. ಅದು ಒಂದು ಫ್ಯಾಮಿಲಿ ಕಾಡತ್ತೆ. ಫ್ಯಾಮಿಲಿ ಬಿಟ್ರೆ ಇನ್ಯಾರಿಗೆ ತುಂಬಾ ಕಾಡತ್ತೆ ಅಂತ ಯೋಚನೆ ಮಾಡಿದಾಗ ಮೊದಲ ಪ್ರೇಮ, ಫಸ್ಟ್ ಲವ್. ಸೊ ಯಾವಾಗಲೂ ಅನ್ಫರ್ಗೆಟಬಲ್. ಅಂಡ್ ಇಮ್ಯಾಜಿನ್ ಅವಳ ಮುಂದೆನೆ ಸತ್ತೋಗ್ಬಿಟ್ರೆ. ಸೊ ಈ ಒಂದು ಥಾಟ್ ಇಟ್ಕೊಂಡು ನಾನು ಕತೆನ ರಿವರ್ಸ್ ಆಗಿ ಬರ್ದಿದ್ದು. ಸೊ ಇದರ ಕತೆ ಕೂಡ ನೀವೇ ಬರೆದ್ರಿ? ಹೌದು. ಇದು ಕಾಲೇಜು ಅಥವಾ ಹದಿಹರೆಯದವರ ಒಂದು ಸ್ಟೋರಿ ಅಂತ ಅನಿಸುತ್ತೆ ಅಲ್ವಾ? ಹೌದು, ಹದಿಹರೆಯ ಟೀನೇಜರ್ಸ್. ಅಲ್ಲಿ ಸಮ್ವೇರ್ ಲಾಟ್ ಆಫ್ ಎಲಿಮೆಂಟ್ಸ್ ಫ್ರಮ್ ಈ ಮೂವಿ ಇಸ್ ಯುವರ್ ಓನ್ ಫಸ್ಟ್ ಲವ್ ಅಂತ ನೀವು ಹೇಳಿದ ಹಾಗೆ, ಇಫ್ ಯು ಡೋಂಟ್ ಮೈಂಡ್. ಎಲ್ಲ ಎಲಿಮೆಂಟ್ಸ್ ಅಲ್ಲ. ಸೊ ನಾನು ತುಂಬಾ ಲಾಟ್ ಆಫ್ ಎಲಿಮೆಂಟ್ಸ್ ಆರ್ ಫ್ಯೂ ಎಲಿಮೆಂಟ್ಸ್. ಲೆಟ್ಸ್ ಸೇ ಕತೆ ಬರಿಬೇಕಾದ್ರೆ ಯಾರೇನೆ ಅವ್ರ ಜೀವನದಿಂದ ಏನೋ ಒಂದು ಪಾಯಿಂಟ್ ಇಂದಾನೆ ಶುರು ಮಾಡೋದು. ಅಂದ್ರೆ ಆ ಎಕ್ಸ್ಪೀರಿಯನ್ಸ್, ಅನುಭವ. ಅದರದ್ದು ಎಸೆನ್ಸ್, ಒಂದು ಅನುಭವ ಇರುತ್ತೆ, ಒಂದು ಎಸೆನ್ಸ್ ಇರುತ್ತೆ. ಆ ಎಸೆನ್ಸ್ ನ ಎಲ್ಲಾದ್ರೂ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನೋ ತರಾನೇ ಕತೆ ಹುಟ್ಕೊಳ್ಳೋದು. ಅಲ್ಲಿಂದ ಘಟನೆಗಳು ಡಿಫ್ರೆಂಟ್ ಆಗಿರ್ಬೋದು, ಅನುಭವ ಎಸೆನ್ಸ್ ಖಂಡಿತ ನನ್ನ ಫಸ್ಟ್ ಲವ್ ಇಂದಾನೇ ಇರುತ್ತೆ ಖಂಡಿತ. ಅವಾಗ ಅನ್ಸಿದ್ದು ಎಲ್ಲ ಹೊಸದು, ಒಳಗಡೆ ಏನೇನೋ ಆಗ್ತಿರೋದೆಲ್ಲ ಹೊಸದು, ಹೊಸ ಭಾವನೆಗಳು, ಹಸಿ ಭಾವನೆಗಳು. ಸೊ ಇದನ್ನ ಖಂಡಿತ
ಇದು ಎಸೆನ್ಸ್ ನನ್ನ ಕಡೆಯಿಂದಾನೇ ಬಂದಿರುತ್ತೆ. ಬಟ್ ಘಟನೆಗಳು ನಾನು ನೋಡಿದ್ದು, ತಿಳಿದದ್ದು, ಓದಿದ್ದು, ಅದು ಬರ್ದದ್ದು, ನಮ್ಮ ಸುತ್ತಮುತ್ತಲ ಏನಾಗುತ್ತೆ ಅದು Okay, observe naturally ಅದು ಮಾಡ್ಕೊಂಡಿರ್ತೀವಿ. ಎಕ್ಸ್ಪೀರಿಯನ್ಸ್ ಅಂದ್ರೆ ನೀವು ಅನುಭವಿಸಿದ್ದೆ ಅದು ಇನ್ನೊಂದು ಅರ್ಥದಲ್ಲಿ. ಓದಿದ್ದು, ತಿಳಿದದ್ದು ಅದು ನನ್ನ ಜೀವನದಲ್ಲೇ ಆಗಿರ್ಬೇಕು, ನನ್ನ ಜೀವನ ಲೈನ್, ನನ್ನ ಲೈಫ್ ಲೈನ್ ನಲ್ಲೇ ಆಗಿರ್ಬೇಕಾಗಿಲ್ಲ. ಯಾವ್ದೋ ಅಂದ್ರೆ ಕೇಳಿದ್ದು, ನನ್ನ ಫ್ರೆಂಡ್ ಯಾರೋ ಏನೋ ಹೇಳಿದ್ದು, ಅದನ್ನೆಲ್ಲ ಒಂದು ಮಿಕ್ಸ್ ಮಾಡಿ ಒಂದು ಕತೆ ಹೇಳ್ತೀನಿ. ಅಂದ್ರೆ ವೆರಿ ಸಮ್ವೇರ್ ಯು ಆರ್ ಇನ್ ಇಂಟೆನ್ಸ್ ಲವ್. ಎನಿಥಿಂಗ್ ಐ ಡೂ ಇಸ್ ಇಂಟೆನ್ಸ್. ಗಂಟು ಮುಟ್ಟೆಗೆ ಕಲಾವಿದರನ್ನ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ? ಯಾಕಂದ್ರೆ ಶಾಲೆ ಹೈಸ್ಕೂಲ್ ಓದ್ತಿರುವಂತಹ ಮಕ್ಕಳುಗಳು ಬೇಕಾಗಿರತ್ತೆ. ಸೊ ಆ ಭಾವನೆ ತುಂಬಬೇಕು, ಅದನ್ನ ಅವ್ರು ಅನುಭವಿಸಿಯೇ ತುಂಬಬೇಕು ಅನ್ನುವಂಥದ್ದಲ್ಲ, ಅನುಭವಿಸಿರ್ತಾರೆ ಅನ್ನೋದು ಗೊತ್ತಿಲ್ಲ ನಿಮಗೆ, ಆದ್ರೆ ಆ ಭಾವನೆ ಕೊಡಬೇಕು. ಹೇಗಿತ್ತು ಆ ಕಲಾವಿದರನ್ನ ಆಯ್ಕೆ ಮಾಡೋದು? ಒಂದು ಚಾಲೆಂಜ್, ತುಂಬಾ ದೊಡ್ಡ ಪ್ರಾಸೆಸ್ ಅದು. ಅಂದ್ರೆ ನಾನು ಕತೆ ಬರ್ದ್ಬಿಡ್ತೀನಿ, ಆಮೇಲೆ ನಂಗೆ ಟೆನ್ಷನ್ ಶುರು ಆಗತ್ತೆ, ಎಲ್ಲಿಂದಪ್ಪ ಹುಡ್ಕೋದು ಅಂತ. ನಿಶ್ಚಿತ್ ಕೊರೋಡಿ ನಾನು ಒಂದು ಆಕ್ಟಿಂಗ್ ವರ್ಕ್ಶಾಪ್ ಅಲ್ಲಿ ನೋಡಿದ್ದೆ. ನಾನು 2 hour ವರ್ಕ್ಶಾಪ್ ತಗೊಂಡಿದ್ದೆ ಒಂದು ಅಕಾಡೆಮಿಯಲ್ಲಿ. ಸೊ ಅಲ್ಲಿ ನೋಡಿದ್ದೆ, ಕಣ್ ತುಂಬಾ ಮುಗ್ಧತೆ ಇಟ್ಕೊಂಡು ಅವಾಗಿಂದ ಬಂದಿದ್ದ ಅನ್ಸ ತೀರ್ಥಹಳ್ಳಿಯಿಂದ. ನಾನು ಹೇಳಿದನ್ನೆಲ್ಲ ಎಲ್ಲಾ ಪದ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅಂತ ನನ್ನ ಕಡೆ ಹಂಗೆ ನೋಡ್ತಾ ಇದ್ದ. ಸೊ ಆ ಹುಡುಗನ್ ನೋಡಿದಾಗ್ಲೇ ಅನಿಸ್ತು ಇವನ್ ಜೊತೆ ಏನಾದ್ರು ಮಾಡ್ಬೇಕು ಅಂತ. ಒಂದು ಕೂದಲು ಇನ್ನೋಸೆನ್ಸ್ ಬೇಕಿತ್ತು. ಹೌದು. ಸೊ ಆ ಕೂದಲು ಹಿಂಗಿತ್ತು. ಸೊ ನನ್ಗೆ ಅಷ್ಟೊತ್ತಿಗಾಗಲೇ ಗಂಟು ಮುಟ್ಟೆ ಕಥೆ ಮೈಂಡ್ ಅಲ್ಲಿ ಇತ್ತು, ಯಾವಾಗಾರು ಈ ಕತೆ ಹೇಳೋಣ ಅಂತ. ಸೊ ಇವ್ನಾಗ್ಬೋದಲ್ಲ ಅಂತ ಒಂದ್ ಮೈಂಡ್ ಅಲ್ಲಿ. ಅದಾದ್ಮೇಲೆ 1 ವರ್ಷ ತಗೊಂಡೆ ನನ್ನ ಕಥೆ ಬರೆಯಕ್ಕೆ. ಸೊ ಅವನಿಗೆ ಹೇಳಿದೆ ನಿಶ್ಚಯ ಏನಾದ್ರು ಮಾಡೋಣ ಜೊತೆಲಿ ಅಂತ. ಅದಾದ್ಮೇಲೆ ಅವನು ಪ್ರತಿ ತಿಂಗಳ ಮೇಡಮ್ ಸಿಗಣ್ವಾ, ಕಥೆ ಮಾಡೋಣ, ಇರಪ್ಪ ನಾನು ಇನ್ನೂ ಬರ್ದಿಲ್ಲ ಅಂತ. ಬಟ್ ಮೇನ್ ಆಗಿ ತೇಜು ಕ್ಯಾರೆಕ್ಟರ್, ಮೀರಾ ಕ್ಯಾರೆಕ್ಟರ್, ಎಲ್ಲೆಲ್ಲೋ ಯಾರ್ಯಾರನೋ ಮೀಟ್ ಮಾಡಿದೆ ನಾನು, ಬಟ್ ಆ ಕ್ಯಾರೆಕ್ಟರ್ ಸಿಗ್ಲಿಲ್ಲ. ಬಟ್ ಇವ್ರನ್ನ ನಾನು ಯಾವ್ದೋ ಒಂದು ಪ್ಲೇ ಅಲ್ಲಿ ನೋಡಿದ್ದೆ ಮ್ಯಾಮ್. ಒಂದು 35-40 ವರ್ಷದ ಘಟವಾಣಿ ಹೆಂಗ್ಸ್ ಕ್ಯಾರೆಕ್ಟರ್ ಮಾಡಿದ್ರು. ಬಟ್ ನನ್ಗೆ ಆ ಪ್ಲೇ ಅಲ್ಲಿ ಉಳ್ಕೊಂಡಿದ್ದೆ ಅವಳು ಮೈಂಡ್ ಅಲ್ಲಿ. ಏನ್ ಟೈಮಿಂಗು, ಏನ್ ಮಜಾ ಬಂದಿತ್ತು ನಂಗೆ ಆ ಕ್ಯಾರೆಕ್ಟರು. ಸೊ ಅದನ್ನ ನೋಡಿ ಒಂದು ವರ್ಷ ಆಗ್ಬಿಟ್ಟಿತ್ತು. ಮತ್ತೆ ಈ ಗಂಟು ಮುಟ್ಟೆ ಕಾಸ್ಟಿಂಗ್ ಟೈಮ್ ಅಲ್ಲಿ ನನ್ನ ಫ್ರೆಂಡ್ ಒಬ್ಬಳನ್ನ ಅವಳು ಕಾಸ್ಟಿಂಗ್ ಆಗ್ಬೋದಾ, ಅವಳು ಕೂಡ ಆಕ್ಟ್ರೆಸ್, ಅವಳ ಹತ್ರ ಮಾತಾಡ್ತಾ ಇದ್ದೆ, ನಿನ್ ಕೈಲಿ ಆಗತ್ತಾ ಏನು, ಹೈಸ್ಕೂಲ್ ಕ್ಯಾರೆಕ್ಟರ್ ಹಂಗೆಲ್ಲ. ಆಮೇಲೆ ಮೈಂಡಲ್ಲಿ ತೇಜು ಬರ್ತಾನೆ ಇಲ್ದು, ಹೇ ತೇಜುಗೆ ಎಷ್ಟು ವಯಸ್ಸು ಅಂತ ಕೇಳ್ದೆ ನಾನು. ನನಗೆ ಗೊತ್ತಿಲ್ಲ ತೇಜು ಅವಾಗ ಒಂದು 22 ಇರ್ಬೋದಾ ಅಂದ್ರೆ, ಮತ್ತೆ ಸರಿ ಮಾತಾಡ್ಸೋಣ ಅಂತ. ಸೊ ಫೇಸ್ಬುಕ್ ಅಲ್ಲಿ ನಾನು ಅವಳಿಗೆ ಮೆಸೇಜ್ ಹಾಕ್ದೆ ಸಿಗೋಣ ಅಂತ. ಸಿಕ್ಕಿದ್ದು ಕೆಫೆ ಕಾಫಿ ಡೇಲ್ ಸಿಕ್ಕಿದ್ವಿ. ಅವಳು ಹಿಂಗ್ ನಡ್ಕೊಂಡ್ ಬಂದ್ಲು. ಹಿಂಗ್ ಬಂದು ನಾನು ಎದುರುಗಡೆ ಕೂತ್ಕೊಂಡು, ಅವಳು ಬಂದು ಕೂತ್ ರೀತಿ, ಅವಳನ್ನ ನೋಡಿದ ರೀತಿ ನನ್ಗೆ ಅನಿಸ್ತು ಈ ಹುಡುಗಿ ಜೊತೆ ಖಂಡಿತ ಕೆಲಸ ಮಾಡ್ತೀನಿ ಅಂತ. ಕತೆ ಹೇಳಿದ್ 20 ನಿಮಿಷದಲ್ಲೇ ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ಬಿಡ್ಲು. ಏನಿತ್ತು ಅದರಲ್ಲಿ ಅವರ ಬಂದ ರೀತಿ ಅಂತ ಹೇಳಿದ್ರಲ್ಲ ನೀವು? ತುಂಬಾ ಅವಳಲ್ಲಿ ಒಂದು ಪ್ರೆಸೆನ್ಸ್ ಇದೆ. ಆ ಪ್ರೆಸೆನ್ಸ್ ಅಂದ್ರೆ ಅವಳ ಸುತ್ತಮುತ್ತ ಇದ್ರೆ ನೀವು ಬೇರೆಯವ್ರನ್ನ ನೋಡಲ್ಲ, ಅವಳೇ ನೋಡ್ತೀರಾ. ಆ ಪ್ರೆಸೆನ್ಸ್ ಮುಖ್ಯ ಆಯ್ತು ನನ್ಗೆ. ಬಿಕಾಸ್ ಇಡೀ ಪರ್ಸನಾಲಿಟಿ ಅಂದ್ರೆ ಅವಳನ್ನವಳು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ, ಆದ್ರೂ ಅವಳ ಪಕ್ಕದಲ್ಲಿ ಇದ್ರೆ ನೀವು ಅವಳನ್ನ ಗಮನಿಸ್ತೀರಾ. ಆ ತರ ಒಂದು ಪ್ರೆಸೆನ್ಸ್ ಇದೆ ಅವಳಲ್ಲಿ. ಹಾಗಿದ್ಮೇಲೆ ಗಂಟು ಮುಟ್ಟೆ ಒಂದು ಹಾಡನ್ನ ಕೇಳ್ಕೊಂಡು ಬಂದ್ಬಿಡೋಣ. ಹಾಡಿನ ನಂತರ ನಮ್ಮ ಮುಂದಿನ ಮಾತುಕತೆ ಮುಂದೆ. ಯಾವ ಹಾಡು? ಗಂಟು ಮುಟ್ಟೆ ಚಿತ್ರದ ಹಾಡು ನಾವು 16 ಅನ್ನುವಂತ ಹಾಡು. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ರೂಪಾ. ಅದು ಫಿಲಮ್ ಅಲ್ಲಿ ಇಲ್ಲ, ಆ ಹಾಡು ಪ್ರಮೋಷನ್ಸ್ ಅಂತ ಮಾಡಿದ್ದು, ನಾನೇ ಬರ್ದಿರೋದು ಆ ಹಾಡ್ನ. ಒಂದು ಹಿಂಗೆ ರ್ಯಾಪ್ ಟ್ರೈ ಮಾಡೋಣ ಅಂತ 16 ವಯಸ್ಸಿನ ಹುಡುಗರ ಬಗ್ಗೆ ಬರ್ದಿರೋದು. ಎಲ್ಲದರಲ್ಲೂ ಸೈ ಅನ್ಸ್ಕೊಂಡಿದ್ದಾರೆ. ಈಗ ಹಾಡುಗಳನ್ನು ಬರೆಯುವುದು, ಚಿತ್ರಕಥೆ ಬರೆಯುವುದು, ನಿರ್ಮಾಪಕಿ ಎಲ್ಲ. ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ. ಇಲ್ಲೊಂದು ಪ್ರಶ್ನೆ ನಿಮ್ಗಾಗಿ ಕಾಯ್ತಾ ಇದೆ, ನನ್ಗೂ ಆ ಕುತೂಹಲ ಇದೆ. ಪ್ರಶ್ನೆ ಏನಂತ ಹೇಳ್ತೀನಿ ಹಾಡಿನ ನಂತರ. ಇಲ್ಲೊಂದು ಪ್ರಶ್ನೆ ಇದೆ, ನಾನು ಈಗಾಗ್ಲೇ ಹೇಳಿದ್ದೆ, ನನ್ಗೂ ತುಂಬಾ ಕುತೂಹಲ ಕಾಡ್ತಾ ಇದೆ ಈ ಪ್ರಶ್ನೆ ಬಗ್ಗೆ ಅಂತ ಹೇಳಿ. ಇವ್ರು ಕೇಳ್ತಾ ಇದಾರೆ, ರೂಪಾರಾವ್ ಅವ್ರ ಬಗ್ಗೆ ಕೇಳಿ ಬಹಳ ಖುಷಿ ಆಗ್ತಾ ಇದೆ. ಯಾವ್ದಕ್ಕೂ ಹೆಣ್ಮಕ್ಳು ಕಮ್ಮಿ ಇಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ. ಸೊ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಡೈರೆಕ್ಷನ್ ಮಾಡ್ತಾ ಇದ್ದೀರಾ, ಇದ್ರ ಜೊತೆಗೆ ನೀವು ಮಾತಾಡ್ತಾ ಬಹಳಷ್ಟು ಬಾರಿ 90ರ ದಶಕದ ಬಗ್ಗೆ ಮಾತಾಡ್ತಾ ಇದ್ದೀರಾ. ನನಗೆ ಒಂದು ಕುತೂಹಲ ಏನಪ್ಪಾ ಅಂದ್ರೆ, ನಿಮ್ಮ ವಯಸ್ಸೆಷ್ಟು ಅಂತ ಹೇಳಿ ಪುಷ್ಪಾ ಶಾನುಭೋಗಾರ್ ಗದಗ್ನಿಂದ ಕೇಳ್ತಾ ಇದ್ದಾರೆ. ನಿಮ್ಮ ವಯಸ್ಸೆಷ್ಟು? ಗದಗಲ್ಲಿ ವಯಸ್ಸು ಯಾಕೆ ಕೇಳ್ತಾ ಇದ್ದಾರೆ ಎನ್ನುವ ಕುತೂಹಲ ನನಗೀಗ. ಪುಷ್ಪ ಅವರೇ ಏನ್ ಹುಡುಗನ್ ಹುಡುಕ್ತೀರಾ ನನಗೆ? ಹೌದು, ಹುಡುಗನನ್ನು ಹುಡುಕಿದ್ರೆ ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ರೂಪಾರಾವ್ ಅವರು ಸಿನಿಮಾವನ್ನೇ ಮದುವೆ ಆಗಿದ್ದಾರೆ ಅಂತ. ಸಿನಿಮಾವೇ ನನ್ನ ಉಸಿರು, ಸಿನಿಮಾ ಜೊತೆನೆ ನನ್ನ ಮದುವೆ. 2 ದೋಣಿ ಮೇಲೆ ಕಾಲಿಟ್ಟು ನಡೆಯಕ್ಕಾಗಲ್ಲ ಅಲ್ಲ ಜೀವನ. ಸೊ ಹಾಗಿದ್ರೆ ಸಿನಿಮಾನೇ ಸಾಕು. ಅದೇ ಮನೆ, ಗಂಡ, ಮಕ್ಕಳು. ನನಗೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಇದ್ರೆ ಮನೇಲಿ ಇದ್ದಂಗ ಅನ್ಸದ್. ಮನೇಲಿದ್ರೆ ಯಾವಾಗಪ್ಪ ಹೊರಗೆ ಹೋಗೋದು ಅನ್ಸದ್. ನಮ್ಮಮ್ಮ ಕೇಳ್ತಿರ್ತಾರೆ ಈ ಪ್ರೋಗ್ರಾಮ್ ನ.
ಬಾಬಾ ಮನೆ ಮನೆಗ್ ಬಾ ಇದೆ. ಐ ಡೋಂಟ್ ಹ್ಯಾವ್ ದಟ್ ಬ್ಯಾಗೇಜ್ ಟು ಬಿ ಇನ್ ದ ಫಿಲ್ಮ್ ವರ್ಲ್ಡ್. ಅಂದ್ರೆ ಒಂಥರ ನಿಶ್ಚಿಂತತೆಯಿಂದ ಇದ್ದೇನೆ, ಗಂಡು ಅಥವಾ ಆ ಮನೆ ಅದಲ್ಲ ಅಂತ ಒಂದು ತಾಪತ್ರ ಇಲ್ಲ ಅಂತ ಹೇಳಿ. ಆ ತಾಪತ್ರೆ ಬೇಡ ಅಂತಾನೆ ಕಾನ್ಶಿಯಸ್ ಡಿಸಿಷನ್ ಮ್ಯಾಮ್. ತುಂಬಾ ಕಷ್ಟ ಕೂಡ, ಒಬ್ರೇ ಇರೋದು ಜಸ್ಟಿಸ್ ಎನ್ನುವಂತ ಒಂದು ಬರ್ತದಲ್ವಾ. ಅದೇ ಎರಡೂ ಕಷ್ಟ ಆಗೋದೆ ಅಂತಾನೆ ನನಗೆ ಬೇಡ ಅಂತಾನೆ ಅದರಿಂದ ದೂರ ಉಳಿದಿರೋದು. ಮತ್ತೆ ಮದ್ವೆ ಎಲ್ರಿಗೂ ಅಲ್ಲ, ನನಗೆ ಅರ್ಥ ಆಯ್ತು ತುಂಬಾ ಮುಂಚೆನೆ. ಎಲ್ರೂ ಮದ್ವೆ ಇಟ್ಸ್ ನಾಟ್ ಅ ಮಸ್ಟ್. ಸೊ ಯಾರಿಗೆ ಬೇಕೋ ಮಾಡ್ಕೊಳ್ಳಿ. ಅಂದ್ರೆ ತುಂಬಾ ಹಿಂದೆ ಎಲ್ಲ ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಇಂಡಿಯಾದಲ್ಲಿ 60% ಸಂಸಾರಕ್ಕೆ ಹೋಗೋರು, 40% ಸನ್ಯಾಸದ ಕಡೆ ಹೋಗೋರಂತೆ. ಸಂಸಾರಸ್ಥರು ಸನ್ಯಾಸಿಗಳನ್ನ ನೋಡ್ಕೊಳ್ಳೋರಂತೆ. ಯಾಕಂದ್ರೆ ಸನ್ಯಾಸಿಗಳು ಮಾಡ್ತಾರೋ ಕೆಲಸನೂ ಸಂಸಾರಕ್ಕಿಂತ ತುಂಬಾ ಹೆಚ್ಚು ಇಂಪಾರ್ಟೆಂಟ್ ಅಂತ. ಅಲ್ಲ, ಕೆಲಸ ಇದೆ, ಬಟ್ ಎಲ್ಲೋ ಒಂದು ಸಮಯದಲ್ಲಿ ನಮಗೂ ಯಾರಾದ್ರು ಬೇಕು, ಖಂಡಿತ ಬೇಕು, ಹತ್ತಿರದವರು ಬೇಕು, ಸಂಬಂಧ ಬೇಕು, ಒಂಟಿತನ ಎಲ್ಲ ಬರುವಾಗ ಮದುವೆ ಆಗಿಲ್ಲ ಇವೆಲ್ಲ ಇಲ್ಲ ಅಂತ ಯಾಕೆ ಅನ್ಕೊಂಡ್ರಿ? Wow, that is a very open of saying. Good. ಅಂದ್ರೆ ಅನುಭವಿಸ್ಬೇಕು ಪ್ರೀತಿಲಿರೋಕ್ಕೂ ಮದ್ವೆಗೂ ಇಟ್ಸ್ ಟೂ ಡಿಫರೆಂಟ್ ಥಿಂಗ್ಸ್ ಅಂತ ಹೇಳುವಂತದ್ದು. ಓಕೆ, ಹ್ಯೂಮನ್ ರಿಲೇಶನ್ಶಿಪ್ ಇಸ್ ಮೋರ್ ಇಂಪಾರ್ಟೆಂಟ್. ಎಸ್, ಮದುವೆ ಅದೊಂದು ಘಟನೆ. ಹೇಳಿ ಗಂಡು ಹುಡುಕ್ಬೇಡಿ ಅಂತ ಹೇಳಿ, ನಿಮ್ಗೇನು ತೊಂದರೆ ಇಲ್ಲ. ಈಗ ಪಕ್ಕಾ ಗ್ಯಾಂಗ್ಸ್ಟರ್ ಕಥೆಯನ್ನ ಹೊತ್ತು ಸಿನಿಮಾ ಮಾಡೋದಕ್ಕೆ ಮುಂದಾಗಿದ್ದೀರಿ. ಸೊ ಮುಂದಿನ ತಿಂಗಳು ಚಿತ್ರ ತೆರೆ ಕಾಣ್ತಾ ಇದೆ. ಈ ರೀತಿ ಒಂದು ಗ್ಯಾಂಗ್ಸ್ಟರ್ ಕತೆ ಮಾಡ್ತಿರುವಂತ ಮೊದಲ ನಿರ್ದೇಶಕಿ ನಿರ್ಮಾಪಕಿ ಅನ್ನುವಂತ ಹೆಗ್ಗಳಿಕೆ ಕೂಡ ನಿಮ್ಮ ಮೇಲೆ ಬಂದಿದೆ. ಈಗ ಈ ಒಂದು ಕತೆ ಹುಟ್ಕೊಂಡಿದ್ದಕ್ಕೆ ಮತ್ತೆ ಇದನ್ನ ಮಾಡುವಂತ ಸಾಹಸ ಹೇಗೆ ಬಂತು? ಇದು ಸಹದೇವ್ ಕೇಳ್ವಡಿ ಅಂತ ನನ್ನ ಬಿಸ್ನೆಸ್ ಪಾರ್ಟ್ನರ್, ಅವ್ನು ಡೈರೆಕ್ಟ್ ಮಾಡಿರೋ ಸಿನಿಮಾ. ಅವನು ನ್ಯೂಯಾರ್ಕ್ ಅಲ್ಲಿ ಓದ್ಕೊಂಡು ಬಂದಾನೆ, 5-6 ವರ್ಷ ಅಲ್ಲಿ ಕೆಲಸ ಮಾಡಿ ಬಂದಿರೋದು. ಸಿನಿಮಾ ಕಲ್ತಿದ್ದಾನೆ ಅವನ ಮೊದಲನೇ ಸಿನಿಮಾ. ಗಂಟು ಮುಟ್ಟೆ ಆಯ್ತು, ನೆಕ್ಸ್ಟ್ ಏನ್ ಮಾಡೋದು? ಸೊ ಮತ್ತೆ ಕತೆ ಬರೆಯಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಆ ಟೈಮಲ್ಲಿ ಈ ಕಥೆ ರೆಡಿ ಇತ್ತು, ಇದನ್ನ ಮಾಡೋಣ ಅಂತ. ಇದು ಅವನ ಕನಸಿನ ಕೂಸು. ನಾನು ಬರೀ ಜೊತೆಲಿ ನಿಂತಿದ್ದೀನಿ ನಿರ್ಮಾಪಕಿಯಾಗಿ ಅಷ್ಟೇ. ಈಗ ಅದನ್ನ ಘಟ್ಟ ತಲುಪಿಸ್ಬೇಕು, ಜನಗಳ ಹತ್ರ ಕರ್ಕೊಂಡು ಹೋಗ್ಬೇಕು ಈ ಸಿನಿಮಾನ. ಸೊ ಅದೆಲ್ಲ ನಂದು ಸಾಹಸ. ಅವನ ಒಂದು ಇಂಟೆನ್ಸ್ ಅಂದ್ರೆ ಕತೆ ಸಮಥಿಂಗ್ ಡಿಫ್ರೆಂಟ್, ವಿಭಿನ್ನವಾದ ಒಂದು ಕಥೆಯುಳ್ಳ ಈ ಚಿತ್ರ ಅಂತ ಹೇಳ್ತಾರೆ. ಹೌದು, ಎಲ್ಲ ವಿಭಿನ್ನವಾಗಿದ್ರೇನೆ ಕತೆ ಮಾಡ್ಬೇಕು, ಸಿನಿಮಾ ಮಾಡ್ಬೇಕು ಅಂತ. ಮಾಡಿರೋ ಕತೆನೆ ಹೇಳ್ಬಾರ್ದಲ್ವಾ ಮತ್ತೆ. ಸೊ ಇದು ಒಂದು ಗ್ಯಾಂಗ್ಸ್ಟರ್ ಅಂದ್ರೆ ಒಂದು ಸ್ಪೆಕ್ಟ್ರಮ್. ಅಂದ್ರೆ ಪುಡಿ ರೌಡಿಗಳು, ಅಂದ್ರೆ ರೋಡಲ್ಲಿ ಇವಾಗ ಇರ್ತಾರಲ್ಲ ಹುಡುಗರು, ನನ್ ಯಾರ್ ಗೊತ್ತೇನೋ ಅಂತ ಹೇಳ್ಕೊಂಡು ಅಂಥವ್ರಿಂದ ಹಿಡಿದು ಚಿಕ್ಕ 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 ತೊಂದರೆಗಳು ಕೊಡೋಂಥವ್ರು, ಅಲ್ಲಿಂದ ಹಿಡಿದು ಮುಂದೆ ಮರ್ಡರ್ಗಳು ಅಲ್ಲಿವರೆಗೂ. ಸೊ ಅದೊಂದು ಸ್ಪೆಕ್ಟ್ರಮ್. ಸೊ ನಾವ್ ಕತೆ ಹೇಳ್ತಾ ಇರೋದು ಈ ಪುಡಿ ರೌಡಿಗಳ ಬಗ್ಗೆ. ಒಬ್ಬ ಕಾರ್ಖಾನೆಯಲ್ಲಿ ಕೆಲಸ ಮಾಡೋನು, ಅವನ ಜೀವನದಲ್ಲಿ ಅವನು ಈ ಪ್ರಪಂಚಕ್ಕೆ ಬರ್ತಾನೆ. ಸೊ ಅವನ ಮೂಲಕ ಈ ಪ್ರಪಂಚನ ನೋಡ್ಕೋತಾ ನಾವು ನಡೆಯೋ ಘಟನೆಗಳನ್ನ ಅನುಭವಿಸ್ಕೊ, ವ್ಯವಸ್ಥೆಯಲ್ಲಿ ಸಿಲುಕಿಕೊಂಡು ಒದ್ದಾಡ್ತಿರುವ ಯಾವುದೋ ಯುವಕರು ಬೆಂಗಳೂರಿನಲ್ಲಿ ನಡೆಯೋ ಕತೆ. ಸೊ ಬೆಂಗಳೂರಿನ ಲೈಕ್ ರೀಜನಲ್ ಟಚ್ ಇರುವಂತ ಕತೆ. ಬೆಂಗಳೂರು ನಾವು ಸುಮಾರು ಎಲ್ರು ಅವ್ರವ್ರ ಊರಿನ ಕತೆಗಳು ಹೇಳ್ಕೊತಾರೆ. ನಾವು ಬೆಂಗಳೂರವರು, ನಮ್ ಕತೆ ನಾವು ಹೇಳ್ಕೊಳ್ಬೇಕಲ್ಲ. ಈ ಸ್ಟಾರ್ ನಟರನ್ನ ನಿರ್ದೇಶನ ಮಾಡುವಂತ ಕೆಲಸ ಸಾಮಾನ್ಯವಾಗಿ ನಿರ್ದೇಶಕಿಯರು ಮಾಡಲ್ಲ, ಅಥವಾ ಈ ಮಹಿಳೆಯರು ಸಿನಿಮಾನ ನಿರ್ದೇಶನ ಮಾಡ್ತಾರೆ ಅಂದ್ರೆ ಸ್ಟಾರ್ ನಟರು ಅವರಿಗೆ ಡೇಟ್ಸ್ ಕೊಡಲ್ವಾ, ಅವರೇ ಹೆದರ್ತಾರಾ ಅಥವಾ ನಿರ್ದೇಶಕಿಯರೇ ಹೆದರ್ತಾರಾ? ಹೇಗೆ ಇದು? ಇಲ್ಲ, ಈಗೀಗ ಚೇಂಜ್ ಆಗ್ತಾ ಇದೆ. ಇವಾಗ ನಿರ್ದೇಶಕರು ಇರೋದೇ ಕಡಿಮೆ, ನೀವ್ ಹೇಳ್ದಾಗೆ ಅಲ್ಲ. ಈಗ ತಮಿಳಲ್ಲಿ ಸುರಾರೈ ಪೊಟ್ರು ಬಂತು, ಇವ್ರು ಸುಧಾ ಕೊಂಗಾರ ಅವ್ರು ಮಾಡಿದ್ದಾರೆ. ಅವರೇ ಅಕ್ಷಯ್ ಕುಮಾರ್ನ ಹಿಂದಿಯಲ್ಲಿ ಡೈರೆಕ್ಟ್ ಮಾಡಿದ್ದಾರೆ. ಈಗ ಯಶ್ ಅವ್ರನ್ನ ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಚೇಂಜ್ ಆಗ್ತದೆ ಸ್ಲೋಲಿ. ಸೊ ಡೆಫಿನೆಟ್ಲಿ ನನ್ಗೂ ಒಂದು ಕತೆ ರೆಡಿ ಆದ್ರೆ, ಯಾರು ಇಷ್ಟಪಟ್ರೆ ಐ ವಾಂಟ್ ಟು ಡೈರೆಕ್ಟ್ ಒನ್ ಡೇ. ಸೊ ಯಾರಿಗ್ ಮಾಡ್ಬೇಕಂತ ಮತ್ತೆ ಲಿಸ್ಟ್ ಅಲ್ಲಿ ಸುದೀಪ್ ಇದಾರ ಟಾಪ್ ಅಲ್ಲಿ. ಅಂದ್ರೆ ಒಂದು ಸಿನಿಮಾದಲ್ಲಿ ನಿರ್ದೇಶಕಿಯಾಗಿ ತಾವು ಬೆಳಕಿಗೆ ಬಂದವರು, ಈಗ ನಿರ್ಮಾಪಕಿಯಾಗಿದ್ರೆ. ಆದ್ರೆ ಎಲ್ಲೋ ಸುಮ್ನೆ ಈಗ ಕುತ್ಕೊಂಡು ಬೇರೆಯವ್ರು ನಿರ್ದೇಶನ ಮಾಡುವಾಗ ನಿಮ್ಗೆ ಈ ಕೈ ತುರಿಸ್ತಿಲ್ವಾ? ಸಿಕ್ಕಾಪಟ್ಟೆ ನಂಗೆ ಹುಷಾರ್ ತಪ್ಪಿಟ್ಟಿದೆ ನಾನು ಆ ಟೈಮಲ್ಲಿ. ಬಿಕಾಸ್ ನಂದು ನನಗೆ ಐಡಿಯಾಸ್ ಏನಿದೆ ಅದು ಸರಿಯಾಗಿ ಎಕ್ಸಿಕ್ಯೂಟ್ ಆಗತ್ತಾ, ಅಥವಾ ಅಲ್ಲಿ ಒಂದು ತುಡಿತಾ ಇರುತ್ತಾ ನಿಮ್ಗೆ? ತುಂಬಾ ಕಷ್ಟ ಆಯ್ತು ನನಗಿದು ಮೊದಲನೇ ಅನುಭವ. ನಿರ್ಮಾಪಕಿಯಾಗಿ ದೂರ ಎಲ್ಲೋ ಕೂತ್ಕೊಳ್ಳೋದು, ಮಾನಿಟರ್ ಮುಂದೆ ಕೂತಿಲ್ಲ, ಆಕ್ಟರ್ ಜೊತೆ ಮಾತಾಡ್ತಾ ಇಲ್ಲ, ಅದೆಲ್ಲ ಮಾಡಿದಿರ ದೂರ ಎಲ್ಲೋ ಕೂತಿರೋದು ತುಂಬಾ ಕಷ್ಟ ಆಯ್ತು ನನಗೆ, ಮೊದಲನೇ ಅನುಭವ. ಮತ್ತೆ ನೆಕ್ಸ್ಟ್ ಬರೀ ಪ್ರೊಡ್ಯೂಸೇ ಮಾಡ್ತೀನ, ನಾನು ಯೋಚನೆ ಮಾಡ್ತೀನಿ, ಸ್ವಲ್ಪ ಟೈಮ್ ತಗೋತೀನಿ ನಾನು. ಯಾಕಂದ್ರೆ
ನನ್ನ ಪ್ರಪಂಚ ಅಲ್ಲಿದೆ ಮಾನಿಟರ್ ಮುಂದೆ. ನನಗೆ ಇಷ್ಟ ಅದು, ನನಗೆ ಡೈರೆಕ್ಷನ್ ತುಂಬಾ ಇಷ್ಟ. ಅಂದ್ರೆ ನಿಮ್ಮ ತಲೆಯಲ್ಲಿ ಏನಿದೆ ಅದನ್ನ ನೀವು ಅಲ್ಲಿ ತೋರಿಸ್ಬೇಕಾಗತ್ತೆ. ಹೌದು. ಸೊ ಅದು ಆಗದೆ ಇರುವಾಗ ಸ್ವಲ್ಪ ಒಳಗೆ ಕಷ್ಟ. ನಾನು ಸುಮಾರು ಸತಿ ಸಹದೇವ್ ನನಗೆ ತುಂಬಾ ಒಳ್ಳೆ ಫ್ರೆಂಡ್ ಕೂಡ. ಸೊ ಎಷ್ಟೋ ಸತಿ ಅದರ ಸೀನ್ ಅವನ ಹತ್ರ ಡಿಸ್ಕಸ್ ಮಾಡೋನು, ನಾನೇ ಆಕ್ಷನ್ ಕಟ್ ಹೇಳ್ಬಿಡ್ಲಾ ಅಂತ ಅನ್ಸೋದು. ಸೊ ಅದಕ್ಕೆ ನಾನು ಸ್ವಲ್ಪ ದಿವಸ ನಾನು ಬರಲ್ಲಪ್ಪ ಶೂಟಿಂಗ್ ಸ್ಪಾಟ್ಗೆ, ನೀನ್ ಮಾಡ್ಕೋ ಅಂತ ನಾನು ದೂರ ಇರ್ತಾ ಇದ್ದೆ. ರೂಪಾ, ಮಾನಿಟರ್ ಮುಂದೆ ಕೂರೋದು ಇಷ್ಟ ಅಂದ್ರೆ ಮಾನಿಟರ್ ಒಳಗಡೆ ಕಾಣಿಸ್ಕೊಳ್ಳೋದು ಇಷ್ಟ ಇಲ್ವಾ? ತುಂಬಾ ಕಷ್ಟವಾದ ಕೆಲಸ ಅದು. ಮಾಡಿದೀನಿ ಆಕ್ಟಿಂಗ್ ಕೂಡ. ನಾನು ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಆಕ್ಟಿಂಗ್ ಮಾಡಿದೀನಿ. ನಾನು ಹಿರಿತೆರೆಯಲ್ಲಿ ಕಾಣೋ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡೋಣ ಮುಂದೆ ಬಹಳಷ್ಟು ಸಮಯ ಇದೆ. ಅಂದ್ರೆ ಎಲ್ಲ ಒಂದೊಂದು ಡಿಫ್ರೆಂಟ್ ಸ್ಕಿಲ್ ಅಲ್ವಾ. ಆಕ್ಟಿಂಗ್ ಡಿಫ್ರೆಂಟ್ ಸ್ಕಿಲ್ಲು, ಡೈರೆಕ್ಷನ್ ಡಿಫ್ರೆಂಟ್ ಸ್ಕಿಲ್ಲು. ಸೊ ನೋಡೋಣ ಮುಂದೆ. ಇನ್ನೊಬ್ರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ರೂಪಾರಾವ್ ಅವರು ನಮ್ಮ ಆಕಾಶವಾಣಿ ಸ್ಟುಡಿಯೋಗೆ ಬಂದಿದ್ದು ಬಹಳ ಖುಷಿ ಆಗ್ತಾ ಇದೆ. ಬಹಳಷ್ಟು ಜನ ನಿರ್ದೇಶಕಿಯರು ಮುಂದೆ ಬರಬೇಕು, ಒಂದೇ ಸಿನಿಮಾ ಮಾಡಿ ಎಷ್ಟೋ ಸಲ ಸುಮ್ಮನಾಗಿರೋದು ಕೂಡ ಉಂಟು ನಮ್ಮ ಕನ್ನಡದ ಚಿತ್ರರಂಗದಲ್ಲಿ. ನಿಮ್ಮನ್ನ ನೋಡಿ ಬಹುಶಃ ಎಲ್ಲರಿಗೂ ಸ್ಫೂರ್ತಿ ಆಗ್ಬಹುದೇನೋ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ನಿಮ್ಮ ವಾಯ್ಸ್ ಕೂಡ ಚೆನ್ನಾಗಿದೆ ಅಂತ ಹೇಳಿ ವೀರೇಶ್ ಇಲಿಗೇರ್ ಹಿಟ್ನಾಳ ಇಂದ ಸಂದೇಶ ಕಳಿಸಿದ್ದಾರೆ. ಪುಷ್ಪ ಮತ್ತೊಂದು ಸಂದೇಶ ಕಳಿಸಿದ್ದಾರೆ, ಇಲ್ಲ ಮೇಡಮ್ ನಾನು ಕೂಡ 90s ಕಿಡ್ಡು, ನೀವು ಇರಬಹುದೇನೋ ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೆ ನಿಮ್ಮ ವಯಸ್ಸಿನ ಚರ್ಚೆ ಇಲ್ಲಿ ತುಂಬಾ ಗಾಢ ರೂಪಕ್ಕೆ ಹೋಗ್ತಾ ಇದೆ. ನಿಮ್ಮ ಧ್ವನಿ ಕೇಳಿ ನಾನು ವಾಯ್ಸ್ ನ ಗೆಸ್ ಮಾಡ್ಬಿಟ್ಟಿದೀನಿ. ನಿಮ್ಮ ವಯಸ್ಸನ್ನ ನಿಮ್ಮ ವಾಯ್ಸ್ ಕೇಳಿ ಅಂತ ಹೇಳಿ ಬಹುಶಃ 43 ಇರಬಹುದೇನೋ ಅಂತ ಹರೀಶ್ ಮಲ್ಲೇಶ್ವರಂನಿಂದ ಹೇಳ್ತಾ ಇದ್ದಾರೆ. ಇಲ್ಲ, ನೀವು ಗೂಗಲ್ ಮಾಡಿದೀರಾ, ವಿಕಿಪೀಡಿಯಾ ನೋಡಿ ಹೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಸುಳ್ಳು ಹೇಳಿದ್ರೆ ಗೊತ್ತಾಗುತ್ತೆ. ವಿಕಿಪೀಡಿಯಾ ನಿಜ ಅಂತ ಅನ್ಕೋಬೇಡಿ ನೀವು. ರಮ್ಯಾ, ಈಗ ಇಲ್ಲಿ ಸಮಯ ಆಗ್ತಾ ಇದೆ, ಕೆಲವು ಪ್ರಶ್ನೆಗಳನ್ನು ಕೇಳಲೇಬೇಕು ರೂಪಾ ಅವರಿಗೆ. ಈ ಸ್ಟೋನ್ ಬಾಯ್ ಎನ್ನುವ ಕ್ಯಾರೆಕ್ಟರ್ ಅಥವಾ ಈ ಫಿಲ್ಮ್, ಇದು ನಿಮ್ಮ ಜೀವನದಲ್ಲಿ ಏನ್ ಮಾನ್ಯತೆ ಪಡೆದಿದೆ? ತುಂಬಾ 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 ಇನ್ಸ್ಪೈರ್ ಮಾಡಿದ ಫಿಲ್ಮ್. ಹೌದು, ನಾನು ಕೋಲಾರಲ್ಲಿ ಬೆಳೆದ ಹುಡುಗಿ. ಕೋಲಾರಲ್ಲಿ ತುಂಬಾ ಕಲ್ಲಿನ ಬೆಟ್ಟಗಳು ಜಾಸ್ತಿ ಇದಾವೆ. ಅಂತರ್ಗಂಗೆ ನಾನು ನೋಡ್ಕೊಂಡು ಬೆಳೆದೋಳು. ಅಂದ್ರೆ ನಮ್ಮ ಮನೆಯಿಂದ ಹೊರಗೆ ಬಂದ್ರೆ ನಂಗೆ ಅಂತರ್ಗಂಗೆ ಕಾಣೋದು 3 ಕಿಲೋಮೀಟರ್ ಅಲ್ಲೇ. ಸೊ ನಾನು ದಿನ ಸನ್ಸೆಟ್ ಆಗೋದು ಅಂತರ್ಗಂಗೆಯಲ್ಲಿ. ಸೊ ಸೂರ್ಯ ಮುಳುಗೋದನ್ನ ನಾನು ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ. ಸುಮಾರು ಈವ್ನಿಂಗ್ಸು ಆಫ್ಟರ್ನೂನ್ಸ್ ನಾನು ಅಂತರಂಗೆ ನೋಡ್ಕೊಂಡು ಬೆಳೆದಿದ್ದು. ಸೊ ನಮ್ಮ ತಂದೆ ತಾಯಿಗಳಿಗೆ ಸುಳ್ಳು ಹೇಳಿ ಹಿಲ್ಸ್ ಗಳಿಗೆಲ್ಲ ಹೋಗಿ ವೀಕೆಂಡ್ಗೆಲ್ಲ ಹೋದ, ಟ್ರೆಕ್ಕಿಂಗ್ ಎಲ್ಲ ಹೋದ. ನಾನು ಹೇಳಿಲ್ಲ ಇದನ್ನ ಅವ್ರಿಗೆ. ಹೌದು, ಹೋಗಿದ್ದೆ. ಈಗ ಹೇಳ್ಬಿಟ್ಟಿದ್ದೀನಿ ಅಮ್ಮಂಗೆ. ಸೊ ನಾನು ಅದ್ರ ಬಗ್ಗೆನೂ ಒಂದಷ್ಟು ಕತೆ ಬರ್ದಿಟ್ಕೊಂಡಿದ್ದೀನಿ, ಕದಿಯೋ ಕೋತಿಗಳು ಅಂತ. ಹುಂಡಿಲಿ ದುಡ್ಡು ಕದ್ಬಿಟ್ಟು ಬಾಡಿಗೆ ಸೈಕಲ್ ತಗೊಂಡು ಹೋಗ್ತಾ ಇದ್ವಿ ನಾವು ಅಂತರ್ಗಂಗೆಗೆ. ಆ ಕಡೆ ಎಲ್ಲ ಇವಾಗೆಲ್ಲ ಊರ್ ಬೆಳೆದು ಬಿಟ್ಟಿದೆ. ಅಲ್ಲಿವರೆಗೂ ಮುಂಚೆ ಎಲ್ಲ ಬರೀ ತೋಟಗಳು, ಆತರ ನೀಲಗಿರಿ ತೋಪುಗಳು. ಸೊ ಮಕ್ಕಳು ಒಬ್ಬರೇ ಹೋಗ್ಬಾರ್ದು ಅಂತ ರೈಲ್ವೆ ಟ್ರ್ಯಾಕ್ ಇತ್ತು ನಮ್ಮ ಮನೆಯಿಂದ 1 ಕಿಲೋಮೀಟರ್ ಅಲ್ಲಿ. ಟ್ರ್ಯಾಕ್ ಆ ಕಡೆ ದಾಟ್ ಹೋಗ್ಬಾರ್ದು ಮಕ್ಕಳು ಅಂತ ನಮ್ಗೆ ಹೇಳಿದ್ರು. ಬಟ್ ಯಾವ್ದು ಬೇಡ ಅಂತ ಹೇಳ್ತಾರೋ ಅದನ್ನೇ ಮಾಡೋ ಹುಚ್ಚಲ್ವಾ. ಸೊ ತುಂಬಾ ಮಾಡಿದೀನಿ. ಸೊ ನನಗೆ ಸ್ಟೋನ್ ಬಾಯ್ ಯಾಕೆ ಇಷ್ಟ ಅಂದ್ರೆ, ನಮ್ಮಣ್ಣ ಬೋರ್ಡಿಂಗ್ ಸ್ಕೂಲಲ್ಲಿ ಓದಿದ್ದು. ಸೊ ನಾನು ಮೋಸ್ಟ್ಲಿ ಒಬ್ಳೆ ಬೆಳೆದು ಹುಡುಗಿ. ನನ್ನ ಚಿಕ್ಕ ಫ್ರೆಂಡ್ಸು ಮತ್ತು ನಮ್ಮ ಅಪ್ಪಂದು ಪ್ರೆಸ್ ನಮ್ಮಮ್ಮ ಕೆಲಸ ಮಾಡೋರು. ಸೊ ನಾನು ಒಬ್ಳೆ ಬೆಳೀತಾ ಇರ್ಬೇಕಾದ್ರೆ ಸ್ಟೋನ್ ಬಾಯ್ ಕಥೆ ನಂಗೆ ಅವಾಗ ಟಿವಿ DD1 ಅಲ್ಲಿ ಬರೋದದು. ಅವ್ರದ್ದು ಕಥೆ. ಹೌದು, ಒಂದು ಜಾನಪದ ಕಥೆನ ಅವ್ರು ಮಾಡಿರೋದು. ನನಗೆ ಸ್ಟೋನ್ ಬಾಯ್ ಏನಂದ್ರೆ, ಕಲ್ಲು ನಿಜವಾಗ್ಲಿ ಹುಡುಗಾಗ್ ಬಂದ್ಬಿಡ್ತಾನೆ, ಅವನಲ್ಲಿ ಮ್ಯಾಜಿಕಲ್ ಪವರ್ಸ್ ಇರುತ್ತೆ. ಇವಾಗ ಸೂಪರ್ ಮ್ಯಾನ್ ತರ ಸ್ಟೋನ್ ಬಾಯ್. ನನಗೆ ಒಂದು ಕಲ್ಲಿತ್ತು, ಈಗಲೂ ಇದೆ ಆ ಕಲ್ಲ ನೋಡ್ಕೊಂಡು ನಾನು ನೋಡ್ತಾ ಇದ್ರೆ ಹಂಗೆ ಅವನು ಹುಡುಗಾಗ್ ಬಂದ್ಬಿಡ್ತಾನ, ನನ್ನ ಜೊತೆ ಆಟ ಆಡ್ತಾನ ಅಂತ ಅನ್ಸೋದು. ಸೊ ನನಗೆ ನನ್ನ ಚಿಕ್ಕ ವಯಸ್ಸಿನ 8 ವರ್ಷದ ಸಮಯದಲ್ಲಿ ಅಲ್ವಾ, 8-10 ವರ್ಷ. ಸೊ ಅವಾಗ ನಂಗೆ ತುಂಬಾ ತುಂಬಾ ಇಷ್ಟ ಆಗಿದ್ದು. ನಾನು ಈಗ ಐ ಆಮ್ ಪ್ಲಾನಿಂಗ್ ಟು ಡೂ ದಿಸ್ ಅಸ್ ನಾನು ಅನಿಮೇಷನ್ ಸ್ಟುಡಿಯೋ ಅಂತ ಹೇಳಿದೆ. ಇವಾಗ ಅನಿಮೇಷನ್ ಫಿಲ್ಮ್ಸ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವೆಂಚುಲಿ ನನಗೆ ಸ್ಟೋನ್ ಬಾಯ್ ಕಥೆನ ಅನಿಮೇಷನ್ ಮಾಡಬೇಕು ಅಂತ ಆಸೆ ಇದೆ. ಅಂದ್ರೆ ದೊಡ್ಡ ಸ್ಕ್ರೀನ್ ಮಾಡಬೇಕು. ಈಗ ಇಷ್ಟೋ ವರ್ಷಗಳಾಯ್ತು, ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಸ್ಟೋನ್ ಬಾಯ್ ಇವಾಲ್ವ್ ಆಗ್ಲಿಲ್ವಾ? ಅದೇ ಈಗಿನ ಸಂದರ್ಭಕ್ಕೆ ತಕ್ಕ ಹಾಗೆ ಏನಾದ್ರು ಮಾಡ್ಕೊಂಡು, ಬಟ್ ಅವನಲ್ಲಿ ಅದೇ ಆ ಒಂದು ಮುಗ್ಧ ಭಾವ ಇರಬೇಕು. ಈಗಲೂ ಅಂತರ್ಗಂಗೆಲ್ ಕಾಣ್ತಾನೆ ಮಂಜುನಾಥ್ ಇದರಲ್ಲಿ ಆಕ್ಟ್ ಮಾಡಿದ್ರು ಅಂತ. ಹೌದು. ಸೊ ನಿಮ್ಮ ನೆಕ್ಸ್ಟ್ ಇದರಲ್ಲಿ ಅಂತ ಒಂದು ಮುಗ್ಧ ಇರ್ಬೇಕಲ್ಲ, ಬಹಳ ಇಷ್ಟ ಆದ ಒಂದು ಕತೆ ನಿಮಗೆ. ಹೌದು ಹೌದು, ಸ್ಟೋನ್ ಬಾಯ್ ಅದೇ ಅನಿಮೇಷನ್ ಮಾಡೋಣ ಅಂತ. ಬಿಕಾಸ್ ಈಗ ಒಂದು ನಮ್ಮ ಕಡೆಯಿಂದ ಕನ್ನಡದಿಂದ ಪ್ರಪಂಚಕ್ಕೆ ಒಂದು ಅನಿಮೇಷನ್ ಸಿನಿಮಾ ದೊಡ್ಡದಾಗಿ ಕೊಡ್ಬೇಕು ಅಂತ ಆಸೆ ಇದೆ. ಅದ್ರ ಬಗ್ಗೆ ನಡೀತಾ ಇದೆ ಇವಾಗ ಕೆಲಸ. ಬ್ಯಾಕ್ ಪ್ಯಾಕ್ ಹಾಕಿ ಒಬ್ರೆ ಹೋಗುವಂತ ಬೇರೆ ಕಡೆ ಹೋಗುವಂತ ಜಯಮಾನ ರೂಪಾರಾವ್ ಅವ್ರದ್ದು. ಎಲ್ಲೆಲ್ಲ ಹೋಗ್ತಾ ಇದ್ರಿ, ಮತ್ತೆ ಏನ್ ಸವಾಲುಗಳು ಈಗ ಚಿತ್ರರಂಗದಲ್ಲಿ ನೀವು ನಿರ್ದೇಶಕಿಯಾಗಿ ನಿರ್ಮಾಪಕಿಯಾಗಿ ಇದು ಮಾಡುವಾಗ ಯಾವ ತರದ ಸವಾಲುಗಳು
ಒಂದು ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ ಹೇಳಿ ಇದನ್ನು ಮುಗಿಸುವಂತ ಕಾಣುತ್ತೆ ರಮ್ಯಾ. ಹೌದು, ಸಮಯ ಓಡ್ತಾ ಇದೆ. ಓಕೆ, ಸೊ ಬ್ಯಾಕ್ ಪ್ಯಾಕಿಂಗ್ ಯಾಕೆ ಅಂತಂದ್ರೆ ನನಗೆ ತಿರುಗಾಟದ ಹುಚ್ಚು. ಒಬ್ಬರನ್ನ ಕೇಳಿ ನನ್ನ ಜೊತೆ ಬರ್ತೀಯಾ, ಅವ್ರು ಒಪ್ಸಿ, ಅವ್ರ ಅಪ್ಪ ಅಮ್ಮನ ಒಪ್ಸಿ, ಅದೆಲ್ಲ ತುಂಬಾ ತಲೆನೋವು ಅಂತ ನಾನೇ ಬ್ಯಾಗ್ ಹಾಕೊಂಡು ಹೋಗ್ಬಿಡ್ತಾ ಇದ್ದೆ. ಸುಮಾರು ಕಡೆ ಹೋಗಿದ್ದೀನಿ ನಾನು. ಸ್ಟಾರ್ಟ್ ಮಾಡಿದ್ದು ಜೈಪುರಿಂದ, ಡೆಲ್ಲಿಯಿಂದ, ಜಮ್ಮು ಕಾಶ್ಮೀರ್, ಕೈಲಾಶ್, ಶ್ರೀಲಂಕಾ, ಮತ್ತೆ ಟಿಬೆಟ್ ಕೂಡ ಹೋಗಿದ್ರಲ್ಲ, ಅದೇ ಅದೊಂದು ಕೈಲಾಶ್, ಬದಲಾಗದ ನೆನಪು. ಹೌದು, ಮಾನಸ್ ಸರೋವರ್, ಕೈಲಾಶ್ ಹೋಗಿದ್ದೆ ನಾನು. ಸೊ ಈ ತರ ಹೋಗಿದ್ದೀನಿ. ಈಗಲೂ ಹೋಗ್ತಿರ್ತೀನಿ ಟೈಮ್ ಸಿಕ್ಕಿದಾಗ. ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಟೈಮು. ಬಟ್ ಅಂಡ್ ನೀವು ಚಾಲೆಂಜಸ್ ಬಗ್ಗೆ ಹೇಳಿದ್ರಿ. ನಾವು ಅನ್ಕೊಂಡಷ್ಟು ಮ್ಯಾಜಿಕಲ್ ಆಗಿಲ್ಲ ಇಂಡಸ್ಟ್ರಿ ಒಳಗಡೆಯಿಂದ. ಸೊ ಯಾವುದೇ ದೂರದಿಂದ ನೋಡಿದ್ರೆ ಹಸಿರ ಕಾಣತ್ತೆ ಹುಲ್ಲಲ್ವಾ, ಒಳಗ್ ಹೋಗ್ತಾ ಹೋಗ್ತಾ ಕಾಣೋದು ಅದ್ರ ಕಸ ಎಲ್ಲ. ಬೆಟ್ಟ ನುಣ್ಣಗೆ ಅನ್ನೋ ಸೊ ಒಳಗಡೆ ಬರ್ತಾ ಬರ್ತಾ ತುಂಬಾ ಕಸ ಕಾಣ್ತಾ ಇದೆ ನನಗೆ. ಸೊ ಆ ಕಸದ ಮಧ್ಯೆ ಆ ಸಿನಿಮಾ ಬಗ್ಗೆ ಇರೋ ಒಲವನ್ನ ಹಂಗೆ ಕಾಪಾಡ್ಕೊಂಡು ಆ ಕತೆ ಹೇಳಲೇಬೇಕು, ಈ ತರ ಕತೆಗಳು ಹೇಳಲೇಬೇಕು ಅಂತ ದಿನ ದಿನ ಇನ್ಸ್ಪೈರ್ ಆಗೋದು, ಅದೇ ತುಂಬಾ ಕಷ್ಟ, ದೊಡ್ಡ ಚಾಲೆಂಜ್. ಅದೆಲ್ಲದ್ರ ಚಾಲೆಂಜರ್ ಮಧ್ಯೆ ಬೇರೆ ಹೊರಗಿನ ಚಾಲೆಂಜಸ್ ಅದನ್ನ ಅನುಭವಿಸ್ಕೊಂಡು ಹೋಗ್ತಾ ಇರ್ಬೋದು. ಬಟ್ ಒಳಗಿನ ಚಾಲೆಂಜಸ್ ದಿನ ದಿನ ನನಗೆ ಕಾಡೋದದೇ. ಇವಾಗ ಕತೆ ನಾವು ಎಷ್ಟು ಕಷ್ಟಪಟ್ಟು ಕತೆ ಮಾಡೋ ಜನ ಆಡಿಯನ್ಸ್ ಥಿಯೇಟ್ರಿಗೆ ಬಂದು ನೋಡಲ್ಲ, OTT ಬಂದ್ಬಿಡತ್ತಲ್ಲ ಅನ್ಕೋತಾರೆ. OTT ಅವರು ಎಲ್ಲ ಸಿನಿಮಾಗಳನ್ನೂ ತಗೊಳ್ಳೋದಿಲ್ಲ. ಸೊ ನಾವು ಮಾಡಿದ ಸಿನಿಮಾ ಅಷ್ಟೇ ಮುಗ್ದೋಗತ್ತಾ ಯಾರು ನೋಡ್ದಿರಾನೆ, ಆ ಥರ ಭಯ ಕಾಡತ್ತೆ. ಈ ಥರ ಕೆಂಡದಂತ ಒಂದು ವಿಭಿನ್ನ ಕಥೆಯುಳ್ಳ ಈ ಚಿತ್ರ ಈಗಾಗಲೇ ಬಹಳ ಸದ್ದು ಮಾಡಿದೆ. ಬಹುಶಃ ಈ ಚಿತ್ರದ ಮೂಲಕ ಕೂಡ ರೂಪ ಅವರು ಮತ್ತೊಮ್ಮೆ ತಮ್ಮ ಛಾಪನ್ನು ಚಿತ್ರರಂಗದಲ್ಲಿ ಗಟ್ಟಿಯಾಗಿ ಬೇರೂರುವಂತೆ ಮಾಡ್ತಾರೆ. ಹೋಪ್ಫುಲಿ ಮುಂದಿನ ದಿನಗಳಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮಿಂದ? ನಾನು ನಂದೇ ಡೈರೆಕ್ಷನ್ ಸಿನಿಮಾ ಮುಂದೆ ತುಂಬಾ ದೊಡ್ಡ ಸ್ಕೇಲಲ್ಲಿ ಪ್ಲಾನ್ ಆಗ್ತಾ ಇದೆ. ಅದಾಯ್ತು ಅಂದ್ರೆ ಮತ್ತೆ ಬರ್ತೀನಿ ವಾಪಸ್ ನಿಮ್ಗೆ ಇದ್ರ ಬಗ್ಗೆ ಹೇಳಕ್ಕೆ. ಖಂಡಿತ. ಮತ್ತೆ ನಿರ್ಮಾಪಕಿ ಅಲ್ಲ, ರೈಟಿಂಗ್ ಡೈರೆಕ್ಷನ್. ಹೌದು, ಚಿತ್ರಕಥೆ ಮತ್ತು ನಿರ್ದೇಶನ. ಸೊ ಅದವರಿಗೆ ಕೈ ಕೆರಿತಾ ಇದೆಲ್ಲ. ಆ ಕೆರಿತಾ ಇತ್ತು ಅಂತ ಅಸ್ಮಿನ್ ಮಾಡಿದ್ದು ಮಧ್ಯದಲ್ಲಿ ಒಂದು. ಇಟ್ ವಾಸ್ ಅ 45 minute ಫಿಲ್ಮ್ ಪುನೀತ್ ರಾಜ್ಕುಮಾರ್ ಅವರಿಗೆ. ಇನ್ನು ಬಿಟ್ಟಿಲ್ಲ, ಇಲ್ಲ OTT ಅಂತ ಮಾಡಿದ್ದು. ಸೊ ನಾವು ಕಾಯ್ತಾ ಇದೀವಿ, ನಿಮ್ಮೆಲ್ಲ ಪ್ರಯತ್ನಕ್ಕೂ ಯಶಸ್ಸು ಸಿಗ್ಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೀವಿ. ಬಹಳಷ್ಟು ಕೇಳಿದ್ರು ನಿಮ್ಗೆ ಆಲ್ ದ ಬೆಸ್ಟ್ ಕೂಡ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ಸಿನಿ ದನಿ ಕಾರ್ಯಕ್ರಮ. ನಮ್ಮ ಜೊತೆಯಾಗಿದ್ರು ನಿರ್ಮಾಪಕಿ ಹಾಗೂ ನಿರ್ದೇಶಕಿ ರೂಪಾರಾವ್. ಅವರೊಟ್ಟಿಗಿನ ಮಾತುಕತೆ ನಿಮ್ಗೆ ಖುಷಿ ಕೊಟ್ಟಿದೆ ಅಂತ ಹೇಳಿ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.